ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಂ. ಈ ಒಂದು ವಿಡಿಯೋದ ಒಳಗಡೆ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆಯ ಮೊದಲ ಅಧ್ಯಾಯವನ್ನು ಅಗೇನ್ KAS ಎಕ್ಸಾಮ್ಗಾಗಿ ಯಾರ್ಯಾರು ಪ್ರಿಪರೇಷನನ್ನು ಮಾಡ್ತಾ ಇದ್ರು ಅವರಿಗೆ ಈ ಒಂದು ಎಕನಾಮಿಕ್ ಸರ್ವೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ, ಅದು ಕೂಡ KAS ಎಕ್ಸಾಮ್ಗೆ ಅಂತ ಕೇಳಿದಾಗ, ಸೊ ನೀವೇನಾದರೂ ಪೇಪರ್ 2 ಅಂದರೆ ಪ್ರಿಲಿಮ್ಸ್ನ ಒಳಗಡೆ ಪೇಪರ್ 2 ಅನ್ನು ಅಬ್ಸರ್ವ್ ಮಾಡಿದ್ರೆ ಅಲ್ಲಿರುವಂಥ GKಗೆ ಸಂಬಂಧಪಟ್ಟಂಥ 40 ಪ್ರಶ್ನೆಗಳ ಒಳಗಡೆ ಏನಿಲ್ಲ ಅಂದ್ರೂ ಮಿನಿಮಮ್ 15 ಪ್ರಶ್ನೆಗಳು ನಮಗೆ ಈ ಕರ್ನಾಟಕ ಎಕನಾಮಿಕ್ ಸರ್ವೆಯ ಬೇಸಿಸ್ನ ಮೇಲೆ ಕೇಳಿರ್ಲಾಗುತ್ತೆ. ಸೊ ಆ ಕಾರಣಕ್ಕೆ ಈ ಕರ್ನಾಟಕ ಎಕನಾಮಿಕ್ ಸರ್ವೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ KAS ಎಕ್ಸಾಮ್ಗೋಸ್ಕರ ಅದರ ಜೊತೆಯಲ್ಲಿ KPSC ನಡೆಸುವಂಥ ಇನ್ನಿತರ ಎಕ್ಸಾಮ್ಗಳಿಗಾಗಿರ್ಬೋದು, KEA ನಡೆಸುವಂಥ ಎಕ್ಸಾಮ್ಗಳಿಗಾಗಿರ್ಬೋದು, ಅಲ್ಲಿಯೂ ಕೂಡ ನಮ್ಗೆ ಏನಾಗ್ಬೋದು ಕರ್ನಾಟಕ ಆರ್ಥಿಕ ಸಮೀಕ್ಷೆಯಿಂದ ನೇರವಾಗಿ ಪ್ರಶ್ನೆಗಳು ಬರ್ಬೋದು. ಅಂದಾಗೆ ನಾವು ಈ ಎಕನಾಮಿಕ್ ಸರ್ವೆಯನ್ನ ಯಾವ ರೀತಿಯಲ್ಲಿ ಓದ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಒಂದು ಐಡಿಯಾವನ್ನ ಕೊಡ್ತೀನಿ. ಸೊ ನಾವು KAS ಎಕ್ಸಾಮ್ಗೆ ಯಾವ ರೀತಿಯಾಗಿ ಡಿಟೇಲ್ಡ್ ಅನಾಲಿಸಿಸ್ ಬೇಕು ಅದರ ಆಧಾರದ ಮೇಲೆನೆ ಓದ್ತಾ ಹೋಗ್ತೀವಿ. ಅದಲ್ಲದೆ ನಾವು ಇವನ್ ಏನನ್ನು ನೋಡ್ತೀವಿ ಅಂತ ಕೇಳಿದಾಗ KAS ಮೇನ್ಸ್ಗೆ ಈ ಒಂದು ಪರ್ಟಿಕ್ಯುಲರ್ ಆದಂಥ ಆರ್ಥಿಕ ಸಮೀಕ್ಷೆ ಹೇಗೆ ಹೆಲ್ಪ್ ಮಾಡುತ್ತೆ. ಸೊ ಯಾವ ರೀತಿಯಲ್ಲಿ ನಮಗೆ KAS ಮೇನ್ಸ್ ಅಲ್ಲಿ ಕೂಡ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾವ್ಯಾವ ಚಾಪ್ಟರ್ಸ್ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ KAS ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಆಗಿ ನಾವು ಓದಬೇಕಾಗತ್ತೆ, ಇವುಗಳನ್ನು ಕೂಡ ನಾನು ನಂತರದ ಅಧ್ಯಾಯಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಸೊ ಇವತ್ತು ಈ ಒಂದು ವಿಡಿಯೋದ ಒಳಗಡೆ ನಾವು ಮೊದಲನೇ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಈ ಮೊದಲನೇ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಈ ಕರ್ನಾಟಕ ಎಕನಾಮಿಕ್ ಸರ್ವೆಯನ್ನು ನೋಡೋದಕ್ಕೆ ಹೋದ್ರೆ ಮೊದಲಿನ ಪೇಜಲ್ಲಿ ಸಮಥಿಂಗ್ ಈ ತರದ ಒಂದು ಮುಖಪುಟ ನಮಗೆ ಕಾಣುತ್ತೆ. ಸೊ ಇದರಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಕರ್ನಾಟಕ ಸರ್ಕಾರದ ಅಂದ್ರೆ ಈಗ ಬಂದಿರುವಂತ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು ಬಹಳ ಇಂಪಾರ್ಟೆಂಟ್ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಇದೆ. ಸೊ ಅದು ಯಾವ್ಯಾವುದು? ಒಂದು ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ ಮತ್ತೆ ಯುವ ನಿಧಿ ಯೋಜನೆ. ಈ 5 ಗ್ಯಾರಂಟಿ ಸ್ಕೀಮ್ಗಳ ಮೇಲೆ ಯಾವ ರೀತಿಯಲ್ಲಿ ಬೇಕಾದ್ರೂ ಪ್ರಶ್ನೆಗಳು ಬರ್ಬೋದು. ಅದರ ಜೊತೆಯಲ್ಲಿ ಎಷ್ಟೇ ಡಿಟೇಲ್ಡ್ ಆಗಿ ಕೂಡ ಕ್ವಶನ್ಗಳನ್ನ ಕೇಳುವಂತ ಸಾಧ್ಯತೆಗಳು ಇರುತ್ತೆ. ಸೊ ಅವುಗಳನ್ನ ನೋಡ್ಬೇಕು ಅಂತೇಳಿ ಇದು ಹೇಳುತ್ತೆ. ಸೊ ನೆಕ್ಸ್ಟ್ ನೀವೇನಾದ್ರೂ ಓವರ್ ಆಲ್ ಆಗಿ ಈ ಒಂದು ಎಕನಾಮಿಕ್ ಸರ್ವೆಯನ್ನು ನೋಡೋದಕ್ಕೆ ಹೋದ್ರೆ ಅಷ್ಟು 13 ಅಧ್ಯಾಯಗಳು ಇರೋದನ್ನ ನೋಡ್ತೀವಿ. ನಾವು ಪ್ರತಿಯೊಂದು ಅಧ್ಯಾಯವನ್ನ ಒಂದೊಂದು ಚಾಪ್ಟರ್ನ ರೀತಿಯಲ್ಲಿ ಅಥವಾ ಒಂದೊಂದು ವಿಡಿಯೋದ ಒಳಗಡೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು. ಸೊ ಅದರ ಆಧಾರದ ಮೇಲೆ ನೀವು ಏನೇನು ವಿಡಿಯೋಗಳನ್ನ ನೋಡ್ತಿರೋ ಅದೇ ದಿವಸ ಅಥವಾ ಅದೇ ಸಂದರ್ಭದಲ್ಲಿ ನೀವು ಈ ಪರ್ಟಿಕ್ಯುಲರ್ ಆದಂತ ಚಾಪ್ಟರ್ನು ಕೂಡ ಓದೋದಕ್ಕೆ ಆಗ್ಬೇಕು. ನಾನು ನಿಮ್ಗೆ ಜಾಸ್ತಿಯಾಗಿ ರೆಕಮೆಂಡ್ ಮಾಡೋದು ಏನಪ್ಪಾ ಅಂತ ಕೇಳಿದಾಗ ಅಫಿಷಿಯಲ್ ಆದಂತ ಎಕನಾಮಿಕ್ ಸರ್ವೆಯನ್ನೇ ಓದಿ ಅಂತ ಹೇಳ್ತೇನೆ. ಅಫಿಷಿಯಲ್ ಆದಂತ ಎಕನಾಮಿಕ್ ಸರ್ವೆ ಇವನ್ ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ನೋಡಿದ್ರೆ, ಟೆಲಿಗ್ರಾಮ್ ಚಾನೆಲ್ ನಲ್ಲಿ ನಾವೇನ್ ಮಾಡಿದ್ವಿ, ಅಫಿಷಿಯಲ್ ಎಕನಾಮಿಕ್ ಸರ್ವೆಯನ್ನ ಅದರಲ್ಲಿ ಕೂಡ ಹೈಲೈಟ್ ಮಾಡಿರುವಂತ ಅಫಿಷಿಯಲ್ ಎಕನಾಮಿಕ್ ಸರ್ವೆಯನ್ನ ಅಪ್ಲೋಡ್ ಮಾಡಿದ್ವಿ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವೇನಾದ್ರೂ ಈ ಡಿಜಿಟಲ್ ಸ್ಕ್ರೀನ್ ಅನ್ನ ಯೂಸ್ ಮಾಡ್ತಿದ್ರಾ ಅಂದ್ರೆ ಲ್ಯಾಪ್ಟಾಪ್ ಗಳನ್ನಾಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಗಳನ್ನ ಬಳಸ್ತಿದ್ರ ಅಂತಂದ್ರೆ ಅದರ ಒಳಗಡೆ ಡೈರೆಕ್ಟ್ ಆಗಿ ಓದ್ಬೋದು. ಮೊಬೈಲ್ ಅಲ್ಲಿ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ, ಯಾಕಂದ್ರೆ ಸ್ಕ್ರೀನ್ ಸೈಜ್ ಸಣ್ಣ ಇದ್ದಾಗ ನಿಮ್ಗೆ ಏನಾಗುತ್ತೆ ಆ ಒಂದು ವರ್ಡ್ ಗಳನ್ನ ಅಕ್ಷರಗಳನ್ನ ಜಾಸ್ತಿಯಾಗಿ ಗಮನವಿಟ್ಟು ನೋಡ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಕಣ್ಣಿಗೆ ಅಥವಾ ತಲೆಗೆ ನೋವು ಬರುವಂತ ಸಾಧ್ಯತೆ ಕೂಡ ಇದೆ. ಆ ಕಾರಣಕ್ಕಾಗಿ ಆದಷ್ಟು ದೊಡ್ಡ ಸ್ಕ್ರೀನ್ ಗಳನ್ನ ಬಳಸಿ. ಓಕೆನಾ? ಸೊ ಮೊದಲನೇ ಅಧ್ಯಾಯ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಇಲ್ಲಿ ಏನಿದೆ, ಸ್ಟೇಟ್ ಇನ್ಕಮ್ ಪ್ರೈಸಸ್ ಅಂಡ್ ಇನ್ಫ್ಲೇಷನ್ ಅಂತ ಹೇಳ್ತಾರೆ. ರಾಜ್ಯದ ಆದಾಯ, ಬೆಲೆಗಳು ಮತ್ತು ಹಣದುಬ್ಬರ ಅಂತ ಹೇಳಿದೆ. ಸೊ ಅದನ್ನ ನಾವಿವತ್ತು ಸ್ಟಾರ್ಟ್ ಮಾಡೋಣ. ಅಗೇನ್ ಇದನ್ನ ಹೇಳೋದಕ್ಕಿಂತ ಮೊದಲು ಕೆಲವೊಂದು ಪರ್ಟಿಕ್ಯುಲರ್ ಆದಂತ ಡೀಟೇಲ್ಸ್ ಅನ್ನ ಅಂದ್ರೆ ಸ್ಟಾಟಿಕ್ ಪೋರ್ಷನ್ ಅಲ್ಲಿ ನಿಮ್ಗೆ ಏನೇನು ನೆನಪಿರುತ್ತೆ ಅವುಗಳ ಬಗ್ಗೆ ಒಂದ್ ಸ್ವಲ್ಪ ರೀಕ್ಯಾಪ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಈ ಒಂದು ಎಕನಾಮಿಕ್ ಸರ್ವೆನ ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನ ಹೊರತರುವಂತ ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೇಳಿದ್ರೆ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅಂತ ಕರಿತೀವಿ. ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಈ ಒಂದು ಕರ್ನಾಟಕ ಎಕನಾಮಿಕ್ ಸರ್ವೆಯನ್ನ ಹೊರತರುವಂತ ಡಿಪಾರ್ಟ್ಮೆಂಟ್ ನೆನಪಿದೆ. ಸೊ ಈಗ ಮೊದಲನೇ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ, ಸ್ಟೇಟ್ ಇನ್ಕಮ್ ಪ್ರೈಸಸ್ ಅಂಡ್ ಇನ್ಫ್ಲೇಷನ್ ಅಂತ ನೋಡ್ತಾ ಇದ್ವಿ ಅದಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದಿಷ್ಟು ಮಾಹಿತಿಗಳನ್ನ ಮೊದಲನೇದಾಗಿ ನೋಡೋಣ. ಸ್ಟ್ಯಾಟಿಕ್ ಪೋರ್ಷನ್ ಅಲ್ಲಿ ನಾವು ಮೊದಲನೇದಾಗಿ ಏನು ನೋಡ್ತೀವಿ, ಈ ನ್ಯಾಷನಲ್ ಇನ್ಕಮ್ ಅಥವಾ ನ್ಯಾಷನಲ್ ಇನ್ಕಮ್ ನ ಬಗ್ಗೆ ಬಂದಾಗ ಅಥವಾ ರಾಷ್ಟ್ರದ ಆದಾಯದ ಕುರಿತಾಗಿ ನೀವೇನಾದ್ರೂ ಡಿಸ್ಕಷನ್ ಮಾಡಿದೀವಿ ಅಂತಂದ್ರೆ ಅದರಲ್ಲಿ ನೀವು ಕೆಲವೊಂದು ಬೇರೆ ಬೇರೆ ರೀತಿಯಾದಂತ ಪರಿಕಲ್ಪನೆಗಳನ್ನ ನೋಡಿರ್ತೀರ. ಆ ಪರಿಕಲ್ಪನೆಗಳೆಲ್ಲ ನಾನು ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಈ ತರದೊಂದು ರೆಕ್ಟ್ಯಾಂಗಲ್ ನಾವು ಮಾಡ್ತೀವಿ ಅಂತಂದ್ರೆ ಇದರಲ್ಲಿ ಒಂದು ಕಡೆ ಏನಿರುತ್ತೆ ನಮ್ಗೆ GDP ಅಂತ ಹೇಳಿರುತ್ತೆ, ಇನ್ನೊಂದು ಕಡೆ GNP ಅಂತ ಹೇಳಿರುತ್ತೆ, ಅದೇ ರೀತಿಯಲ್ಲಿ NDP ಮತ್ತೆ NNP ಅಂತ ನೋಡ್ತೀವಿ. ಈಗ GDP ಮತ್ತೆ GNP ಇವುಗಳ ಮಧ್ಯೆ ಇರುವಂತ ರಿಲೇಷನ್ ಏನು ಅಥವಾ ಇದರ ಪೂರ್ತಿ ರೂಪ ಏನು ಅಂತ ಕೇಳಿದಾಗ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ GDP, ಹೌದಲ್ವಾ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಕನ್ನಡದಲ್ಲಿ ಹೇಳಿದಾಗ ಒಟ್ಟು ಆಂತರಿಕ ಉತ್ಪನ್ನ ಅಂತ ಕರಿತೀವಿ.
ಅದೇ GNP ಅಂತಂದಾಗ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇನ್ನು NDP ಅಂತಂದಾಗ ಏನ್ ಕರಿತೀವಿ, NDP ಅಂತಂದಾಗ ಇದನ್ನ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ NNP ಇದನ್ನ ಏನ್ ಕರಿತೀವಿ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಈಗ GDP ಅಥವಾ GNP ನ ಇದರ ಒಂದು ಡಿಫರೆನ್ಸ್ ಅನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಈ ಪ್ರಶ್ನೆಯನ್ನ ನೆನಪಿಟ್ಕೊಡಿ. GDP ಅಂತಾಗ ಈ ಯಾವ್ದನ್ನ GDP ಒಳಗಡೆ ನಾವು ಪರಿಗಣನೆ ಮಾಡಬೇಕು ಅಂತ ಕೇಳಿದಾಗ ಎಲ್ಲಿ ಉತ್ಪಾದನೆ ಆಗಿದೆ ಇದು ಅಂತ ಕೇಳ್ತೀವಿ. ಎಲ್ಲಿ ಉತ್ಪಾದನೆ ಆಗಿದೆ, ಇದೇನಾದ್ರೂ ಭಾರತದ ಒಳಗಡೆ ಉತ್ಪಾದನೆ ಆಗಿದ್ರೆ ಅದು ಭಾರತದ GDPಯಲ್ಲಿ ಕೌಂಟ್ ಮಾಡುತ್ತೆ. ಕರ್ನಾಟಕದ ಒಳಗಡೆ ಉತ್ಪಾದನೆ ಆಗಿದ್ರೆ ಕರ್ನಾಟಕದ GSDP ಅಂತ ಕರಿತೀವಿ, ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಲ್ಲಿ ಕೌಂಟ್ ಆಗುತ್ತೆ. ಅಥವಾ ಅದೇನಾದ್ರೂ ಬೇರೆ ಯಾವುದೋ ರಾಜ್ಯದಲ್ಲಿ ಉತ್ಪಾದನೆ ಆಗಿದೆ, ಯಾವುದೋ ರಾಷ್ಟ್ರದಲ್ಲಿ ಉತ್ಪಾದನೆ ಆಗಿದೆ, ಆ ರಾಷ್ಟ್ರದ ಒಂದು GDPಗೆ ಕೌಂಟ್ ಆಗತ್ತೆ ಅಂತ ಹೇಳ್ತಾರೆ. ಇನ್ನು GNP ಅಥವಾ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತೇಳಿ ಯಾವಾಗ ಕರಿತೀವಿ, ಇದಕ್ಕೆ ನಾವು ಏನ್ ಪ್ರಶ್ನೆ ಕೇಳಬೇಕು ಅಂತ ಕೇಳಿದಾಗ ಯಾರು ಉತ್ಪಾದನೆ ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳಬೇಕು. ಉತ್ಪಾದನೆ ಮಾಡಿರುವವರು ಭಾರತೀಯರಾಗಿದ್ದರೆ ಆವಾಗ ಭಾರತದ GNPಯಲ್ಲಿ ಅದು ಕೌಂಟ್ ಆಗತ್ತೆ. ಉತ್ಪಾದನೆ ಮಾಡಿರುವವರು ಭಾರತೀಯರಾಗಿರ್ಬೇಕು. ಭಾರತೀಯರು ಅಂದ್ರೆ ಯಾರು, ಭಾರತೀಯ ನಾಗರಿಕರಾಗಿದ್ರೆ. ಅವರು ವಿದೇಶದಲ್ಲಿ ಇದ್ದು ಕೂಡ ಉತ್ಪಾದನೆ ಮಾಡಿರ್ಬೋದು, ಭಾರತದಲ್ಲಿ ಕೂಡ ಇದ್ದು ಉತ್ಪಾದನೆ ಮಾಡಿರ್ಬೋದು. ಸೊ ಈಗ ಇದನ್ನ ನಾವು ಏನ್ ನೋಡ್ತೀವಿ, ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯ ಒಳಗಡೆ ನೋಡ್ತೀವಿ. ಈಗ ಇಲ್ಲೇನು GDP ಮತ್ತೆ NDP ಯ ಕಾನ್ಸೆಪ್ಟ್ ಇದೆಯಲ್ಲ, ಇದರ ಬೇಸಿಸ್ ಮೇಲೆನೆ ಸೇಮ್ ಅನ್ನ ನಾವೇನ್ ಕೊಡ್ತೀವಿ, ರಾಷ್ಟ್ರಕ್ಕೂ ಕೂಡ ರಾಜ್ಯಕ್ಕೆ ಕೂಡ ಹೇಳ್ತೀವಿ. ಈ ರಾಜ್ಯಕ್ಕೆ ನಾವು ಹೇಳಿದಾಗ, ಕರ್ನಾಟಕ ರಾಜ್ಯಕ್ಕೆ ಹೇಳಿದಾಗ ಅದನ್ನ ನಾವು GDP ಅನ್ನೋ ಹೇಳೋ ಬದಲಾಗಿ ಏನ್ ಕರಿತೀವಿ, GSDP ಅಂತ ಕರಿತೀವಿ. ಸೊ GSDP ಅಂದ್ರೆ ಏನು, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಅದೇ NDP ಅನ್ನೋದನ್ನ ಏನ್ ಕರಿತೀವಿ, NSDP ಅಂತ ಕರಿತೀವಿ. NSDP ಅಂದ್ರೆ ಏನು, ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಈಗ GDPಗೂ NDPಗೂ ಇರುವಂತ ಡಿಫರೆನ್ಸ್ ಏನು ಅಂತ ಕೇಳಿದ್ರೆ ಇಲ್ಲಿ ಏನ್ ಹೇಳ್ತೀರಾ, GDP ಇಂದ ನೀವೇನಾದ್ರೂ NDPಗೆ ಬರ್ಬೇಕು ಅಂದ್ರೆ ಸವಕಳಿ ವೆಚ್ಚ ಅಥವಾ ಡಿಪ್ರಿಸಿಯೇಷನ್ ಕಾಸ್ಟ್ ಅನ್ನ ಕಳಿಬೇಕು. GNP ಇಂದ NNPಗೆ ಬರ್ಬೇಕಂದ್ರೂ ಕೂಡ ನೀವೇನ್ ಮಾಡ್ಬೇಕು, ಡಿಪ್ರಿಸಿಯೇಷನ್ ಕಾಸ್ಟ್ ಅಥವಾ ಸವಕಳಿ ವೆಚ್ಚವನ್ನ ಕಳಿಬೇಕು. ಅದನ್ನ ಕಳೆದಾಗ ನಮ್ಗೆ ಏನ್ ಸಿಗುತ್ತೆ, ನೆಟ್ ಸಿಗುತ್ತೆ, ಅದಲ್ವಾ. ಸೊ ನೆಟ್. ಸೊ ಇನ್ನು ನಾವೇನಾದ್ರೂ ಮತ್ತೆ ಸ್ವಲ್ಪ ಡಿಟೇಲ್ ಆಗಿ ಇದರ ಪರಿಕಲ್ಪನೆಗಳನ್ನ ನೋಡ್ತೀವಿ ಅಂತಂದಾಗ ಇವನ್ ನಾವೇನ ನೋಡ್ತೀವಿ, GDP, NDP, GNP ಅಥವಾ NNP ಆಗಿರ್ಬೋದು, ಇವನ್ನ ನಾವೇನ್ ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಮಾರುಕಟ್ಟೆ ದರದ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಬೇಸ್ಡ್ ಆನ್ ಮಾರ್ಕೆಟ್ ಪ್ರೈಸ್, ಮಾರುಕಟ್ಟೆ ದರದ ಆಧಾರದ ಮೇಲೆ ಅಂತ ಕೇಳ್ತಾರೆ. ಅಥವಾ ಅದನ್ನ ಏನ್ ಮಾಡ್ಬೋದು, ಉತ್ಪಾದನಾಂಗ ವೆಚ್ಚದಲ್ಲಿ ಆಧಾರದ ಮೇಲೆ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡೋದು, ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಅಥವಾ ಉತ್ಪಾದನಾಂಗ ವೆಚ್ಚದ ಆಧಾರದ ಮೇಲೆ, ಅಥವಾ ಇನ್ನೊಂದು ರೀತಿದು ಏನ್ ಬರುತ್ತೆ, ಇವನ್ ಬೇಸಿಕ್ ಪ್ರೈಸ್ ಅಲ್ಲಿ ಕೂಡ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇವು ಮೂರು ರೀತಿಯ ದರದ ಆಧಾರದ ಮೇಲೆ ನಾವೇನ್ ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಇದಲ್ಲದೆ ಇದು ಏನಾಯ್ತು, ಒಂದೇ ವರ್ಷದ ಒಳಗಡೆ ಈ ಮೂರು ದರಗಳು ಸಿಕ್ತು. ಇನ್ನೊಂದು ಏನ್ ಬರುತ್ತೆ, ಈ ವರ್ಷದ ದರ ಬೇರೆ, ಮತ್ತೊಂದು ಹಿಂದಿನ ವರ್ಷದ ಅಥವಾ ಹಿಂದಿನ ವರ್ಷದ್ದು ಅಥವಾ ಮೂಲ ವರ್ಷದ ದರ ಅಂತೇಳಿ ಕರಿತೀವಿ. ಆ ಮೂಲ ವರ್ಷದ ದರದ ಆಧಾರದ ಮೇಲೆ. ಸೊ ಅದನ್ನ ನಾವೇನ್ ಕರಿತೀವಿ, ನಾರ್ಮಲ್ ಆಗಿ ಒಂದನ್ನ ನಾವೇನ್ ನೋಡ್ತೀವಿ, ಪ್ರೆಸೆಂಟ್ ಇಯರ್ಸ್ ಪ್ರೈಸ್, ಪ್ರಸ್ತುತ ವರ್ಷದ ದರದ ಆಧಾರದ ಮೇಲೆ ಒಂದಿದೆ. ಇನ್ನೊಂದು ಏನ್ ತಗೋತೀವಿ, ಬೇಸ್ ಇಯರ್ಸ್ ಪ್ರೈಸ್ ಅಂತ ತಗೋತೀವಿ. ಬೇಸ್ ಇಯರ್ ಪ್ರೈಸ್ ಅಥವಾ ಮೂಲ ವರ್ಷದ ಬೆಲೆಯ ಆಧಾರದ ಮೇಲೆ ಅಂತ ಹೇಳ್ತೀವಿ, ಮೂಲ ವರ್ಷದ ಬೆಲೆಯ ಆಧಾರದ ಮೇಲೆ. ಸೊ ಈ ತರ ನಾವೇನ್ ಮಾಡ್ಬೋದು, ಬೇರೆ ಬೇರೆ ರೀತಿಯ ದರಗಳನ್ನ ಬಳಸ್ಕೊಂಡು ಇವೆಲ್ಲವುಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆ ನಂತರದಲ್ಲಿ ನಮ್ಗೆ ಈ GSDP ಪ್ರಸ್ತುತ ವರ್ಷದ ದರದಲ್ಲಿ, GSDP ಮೂಲ ವರ್ಷದ ದರದಲ್ಲಿ, ಈ ತರದೆಲ್ಲ ಬರುತ್ತೆ. ಅಥವಾ ಈ ಪ್ರಸ್ತುತ ದರದಲ್ಲಿ ಅಂತೇಳಿ ಏನಿಲ್ಲ, ಇದನ್ನೇ ನಾವೇನ್ ಕರಿತೀವಿ, ಕರೆಂಟ್ ಪ್ರೈಸ್ ಅಂತ ಕರಿತೀವಿ. ಓಕೆ. ಸೊ ಕರೆಂಟ್ ಪ್ರೈಸ್ ಅಥವಾ ಪ್ರಸ್ತುತ ದರ ಅಂತ ಕರಿತೀವಿ. ಮೂಲ ವರ್ಷದ ದರದಲ್ಲಿ ಇರೋದನ್ನ ಏನ್ ಕರಿತೀವಿ, ಇದನ್ನ ಸ್ಥಿರ ಬೆಲೆಗಳಲ್ಲಿ ಅಥವಾ ಕಾನ್ಸ್ಟಂಟ್ ಪ್ರೈಸ್ ಅಂತೆಲ್ಲ ಕರಿತೀವಿ, ಕಾನ್ಸ್ಟಂಟ್ ಪ್ರೈಸ್ ಅಂತೆಲ್ಲ ಕರಿತೀವಿ. ಅಥವಾ ಮೂಲ ವರ್ಷದ ದರದ ಆಧಾರದ ಮೇಲೆ ನಾವೇನಾದ್ರೂ GDP ಅನ್ನು GSDP ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ನಾವೇನ್ ಕರಿತೀವಿ ಅಂತ ಕೇಳಿದಾಗ ರಿಯಲ್ GDP, ರಿಯಲ್ GSDP ಅಂತೆಲ್ಲ ಕರಿತೀವಿ. ರಿಯಲ್ GDP, ರಿಯಲ್ GSDP ಅಂತ ಕರಿತೀವಿ. ಅದೇ ಪ್ರಸ್ತುತ ವರ್ಷದ ದರದ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ಏನ್ ಕರಿತೀವಿ, ಅದನ್ನ ನಾಮಿನಲ್ GDP ಅಥವಾ ನಾಮಿನಲ್ GSDP ಅಂತ ಕರಿತೀವಿ. ಸೊ ಈ ತರದಲ್ಲ ಬೇರೆ ಬೇರೆ ಹೆಸರುಗಳು ನಿಮ್ಗೆ ನೆನಪಿದೆ. ಇವೆಲ್ಲ ಸ್ಟ್ಯಾಟಿಕ್ ಪೋರ್ಷನ್ ಅಲ್ಲಿ ರಾಷ್ಟ್ರೀಯ ಆದಾಯದ ಮಾಪನ ಮತ್ತು ಸಾಮಾಜಿಕ ಸೂಚ್ಯಂಕಗಳು ಅಂತೇಳಿ ಒಂದು ಚಾಪ್ಟರ್ ಇದೆ. ಅದನ್ನೇನಾದ್ರೂ ಇನ್ನೂ ತನಕ ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ಒಂದ್ಸಲ ನೋಡಿ. ಸೊ ಅವುಗಳ ಒಂದು ಬೇಸಿಕ್ ಐಡಿಯಾವನ್ನ ಇಟ್ಕೊಂಡು ಮುಂದಿನ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಸೊ ಈಗ ಮೊದಲನೇದಾಗಿ ನಾನೇನ್ ಹೇಳ್ತೀನಿ ಅಂತ ಕೇಳಿದಾಗ, ಯಾರು ಮೇನ್ಸ್ಗಾಗಿ KS ಮೇನ್ಸ್ಗಾಗಿ ಓದ್ತಾ ಇದ್ರೋ
ಅವ್ರೇನ್ ಮಾಡ್ಬೇಕು, ಈ ಪೀಠಿಕೆ ಮತ್ತೆ ಲಾಸ್ಟ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ, ವೇ ಫಾರ್ವರ್ಡ್ ಅಂದ್ರೆ ಮುನ್ನಡೆಯುವ ಹಾದಿ ಅಂತೇಳಿ ಬರುತ್ತೆ. ಅಥವಾ ಅದೊಂದ್ ರೀತಿಯಲ್ಲಿ ಏನು ಒಂದು ಪರ್ಟಿಕ್ಯುಲರ್ ಆದಂತ ಆನ್ಸರ್ಗೆ ಪೀಠಿಕೆ ಹೇಗಿರ್ಬೇಕು, ಸೊ ಒಂದು ಪರ್ಟಿಕ್ಯುಲರ್ ಆದಂತ ಆನ್ಸರ್ಗೆ ಉಪಸಂಹಾರ ಹೇಗಿರ್ಬೇಕು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡುತ್ತೆ. ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಈ ತರದೆಲ್ಲ ನಮ್ಗೆ ಏನ್ ಮಾಡುತ್ತೆ, ಫ್ಯಾಕ್ಚುಯಲ್ ಡೀಟೇಲ್ಸ್ ಅನ್ನು ಕೂಡ ಕೊಡುತ್ತೆ. ಸೊ ಫ್ಯಾಕ್ಚುಯಲ್ ಡೀಟೇಲ್ಸ್ ಅನ್ನು ಕೂಡ ಕೊಡುತ್ತೆ. ಹಾಗೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ ಅಂತ ಕೊಡ್ತದೆ, ಅದಲ್ಲ 1,91,791 ಚದರ ಕಿಲೋಮೀಟರ್. ಭಾರತದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಎಷ್ಟು ಪ್ರತಿಶತ ಆಗತ್ತೆ ಅಂತ ಕೇಳಿದಾಗ 5.83% ಅಂತ ಕೇಳ್ತಾರೆ. ಇನ್ನು ಜನಗಣತಿಯ ಪ್ರಕಾರ 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂತ ಹೇಳ್ತಾರೆ, 6.1 ಕೋಟಿ. ಸೊ ಭಾರತದ ಅಷ್ಟು ಜನಸಂಖ್ಯೆ ಎಷ್ಟು ಭಾಗ ಆಗತ್ತೆ ಅಂತ ಕೇಳಿದಾಗ 5% ಆಗತ್ತೆ. ಅದರ ಜೊತೆಯಲ್ಲಿ ಸೊ ಈ ತರ ನಮ್ಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ನಗರ ಪ್ರದೇಶದಲ್ಲಿ ಹೊಂದಿರುವಂತದ್ದು ಅಥವಾ ಸೊ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ರಾಜ್ಯಗಳನ್ನು ನೀವು ನೋಡೋದಕ್ಕೆ ಕರ್ನಾಟಕ 9ನೇ ಸ್ಥಾನದಲ್ಲಿ ಕಾಣುತ್ತೆ ಅಂತ ಎಲ್ಲ. ಅದಲ್ಲದೆ ನಗರದಲ್ಲಿ ಎಷ್ಟು ಜನ ಇದ್ದಾರೆ, ಅಗೇನ್ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ನಿಮ್ಗೆ ಇದೆ ಸೊ ಫ್ಯಾಕ್ಚುಯಲ್ ಡೀಟೇಲ್ಸ್ ಇದೆ, ಮಾಹಿತಿಯನ್ನ ನೀಡಲಾಗಿದೆ. ಅದನ್ನ ಒಂದ್ಸಲ ಓದ್ಬೋದು ಇಲ್ಲಿ. ಸೊ ಈಗ ನೆಕ್ಸ್ಟ್ ನಾವೇನ್ ನೋಡ್ತೀವಿ ಅಂತ ಕೇಳಿದಾಗ, ಹಾಗಾದ್ರೆ ಈ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಅಥವಾ ನಾನು ಇದನ್ನ ಏನ್ ಕರಿತೆ GSDP ಅಂತ ಹೇಳಿದೆಲ್ಲೋ ನಿಮ್ಗೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತಾರೆ. ಸೊ ಇದನ್ನ ಯಾವ ರೀತಿಯಲ್ಲಿ ಹೇಳಬಹುದು, ಏನನ್ನ ಅದಕ್ಕೆ ವ್ಯಾಖ್ಯಾನವನ್ನ ಕೊಡ್ಬೋದು ಅಂತ ಕೇಳಿದಾಗ ವ್ಯಾಖ್ಯಾನ ಈ ತರ ಕೊಡ್ತಾರೆ. ರಾಜ್ಯದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಸರಕು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯವನ್ನ ಪುನರಾವರ್ತಿಸದೆ ಒಂದು ನಿರ್ದಿಷ್ಟ ಅವಧಿಗೆ ಸಾಧಾರಣವಾಗಿ ಒಂದು ಹಣಕಾಸು ವರ್ಷಕ್ಕೆ ಒಟ್ಟುಗೂಡಿಸುವುದನ್ನ ರಾಜ್ಯ ಆಂತರಿಕ ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಎಲ್ಲಾ ಸರಕು ಮತ್ತು ಸೇವೆಗಳು ಅಂತೇಳಿ ಕೊಟ್ಟಿದ್ರು ಕೂಡ ಇವರು ಮಾತಾಡ್ತಿರೋದು ಯಾವ ಸರಕುಗಳು ಮತ್ತು ಸೇವೆಗಳ ಬಗ್ಗೆ ಅಂತ ಕೇಳಿದಾಗ ಅಂತಿಮ ಸರಕು ಮತ್ತು ಸೇವೆಗಳ ಬಗ್ಗೆ. ಅಗೇನ್ ಅಂತಿಮ ಸರಕು ಮತ್ತು ಸೇವೆಗಳ ಬಗ್ಗೆ ಅಂತೇಳಿ ಯಾಕೆ ಹೇಳ್ತೀನಿ ಅಂತ ಕೇಳಿದಾಗ ಇಲ್ಲಿ ಮತ್ತೊಂದು ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ ನೋಡಿ, ಪುನರಾವರ್ತಿಸದೆ, ಅವುಗಳ ಮೌಲ್ಯವನ್ನ ಪುನರಾವರ್ತಿಸದೆ. ಈಗ ಒಂದು ವಸ್ತುವನ್ನ ನೀವೇನಾದ್ರೂ ಪುನರಾವರ್ತನೆಯಿಂದ ಈ ತರ ಆದಾಯವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬಿಡ್ತೀರಾ ಅಂತಂದ್ರೆ ಅದೇನಾಗಿರ್ಬೋದು, ಅದು ಕಚ್ಚಾ ವಸ್ತು ಕೂಡ ಆಗಿರ್ಬೋದು, ಅಥವಾ ಅದೇನಾಗಿರ್ಬೋದು ಇಂಟರ್ಮೀಡಿಯರಿ ಗೂಡ್ಸ್ ಕೂಡ ಆಗಿರ್ಬೋದು, ಮಧ್ಯಂತರ ಸರಕು ಕೂಡ ಆಗಿರ್ಬೋದು. ಸೊ ಅದು ಪುನರಾವರ್ತನೆ ಆಗಬಾರದು ಅಂತಂದ್ರೆ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, ಬರೀ ಅಂತಿಮ ಸರಕುಗಳನ್ನ ಮತ್ತೆ ಅಂತಿಮ ಸೇವೆಗಳನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದೇ ಹೇಳ್ತಾ ಇದ್ದೆ, ಎಲ್ಲಾ ಸರಕು ಮತ್ತು ಸೇವೆಗಳನ್ನ ಪುನರಾವರ್ತಿಸದೆ ಅಂದ್ರೂ ಮೀನಿಂಗ್ ಏನಾಗುತ್ತೆ, ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳನ್ನ ಕನ್ಸಿಡರ್ ಮಾಡ್ತಾ ಇದ್ರ. ಸೊ ಇದು ರಾಜ್ಯ ಆಂತರಿಕ ಉತ್ಪನ್ನ ಅಂತ. ಈಗ ನೋಡಿ, GSDP ಯ ಕಾನ್ಸೆಪ್ಟ್ ಅಂದ್ರೆ ಎಲ್ಲಿ ಉತ್ಪಾದನೆ ಆಗಿದೆ, ರಾಜ್ಯದಲ್ಲಿ ಉತ್ಪಾದನೆ ಆಗಿದೆ, ಇದರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ. ಆದ್ರೆ ರಾಜ್ಯದ ಜನರು ಉತ್ಪಾದನೆ ಮಾಡಿರೋದು ಅಂದ್ರೆ ಕರ್ನಾಟಕದವರು ಉತ್ಪಾದನೆ ಮಾಡಿರೋದು ಅಂತೇಳಿ ಯಾವುದೇ ಕಾನ್ಸೆಪ್ಟ್ ಬರಲ್ಲ. ಯಾಕೆ ಅಂತಂದಾಗ ಕರ್ನಾಟಕಕ್ಕೆ ಅಥವಾ ಭಾರತದಲ್ಲಿರುವಂತಹ ಬೇರೆ ಬೇರೆ ರಾಜ್ಯಗಳಿಗೆ ಯಾವುದೇ ರೀತಿಯಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಇಲ್ಲ, ಅದಲ್ವಾ. ಸೊ ಇಲ್ಲಿ ನಿಮ್ಗೆ ದ್ವಂದ್ವ ನಾಗರಿಕತೆಯ ಒಂದು ಕಾನ್ಸೆಪ್ಟೇ ಇಲ್ಲ. ಏನಿದು ದ್ವಂದ್ವ ನಾಗರಿಕತೆ ಅಥವಾ ಡ್ಯುಯಲ್ ಸಿಟಿಜನ್ಶಿಪ್ ಅಂತಂದಾಗ, ಸೊ ಡ್ಯುಯಲ್ ಸಿಟಿಜನ್ಶಿಪ್ ಅಂತಂದಾಗ ನಿಮ್ಗೆ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಪರೇಟ್ ಆದಂತ ನಾಗರಿಕತ್ವ ಇರೋದು, ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಪರೇಟ್ ಆದಂತ ನಾಗರಿಕತ್ವ ಇದ್ರೆ ಆವಾಗ ನಿಮ್ಗೆ ಮತ್ತೆ ಸಿಟಿಜನ್ಶಿಪ್ ಬರುತ್ತೆ. ಅದರ ಆಧಾರದ ಮೇಲೆ ನೀವೇನ್ ಮಾಡ್ಬೋದು, ಇವನ್ ರಾಜ್ಯದ GNP ಅನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದಿತ್ತು ಆ ಟೈಮಲ್ಲಿ. ಆದ್ರೆ ಭಾರತದಲ್ಲಿ ಆ ತರದ ಪರಿಸ್ಥಿತಿ ಇಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆದ್ರೆ ನಿಮ್ಗೆ ಏನಾಗುತ್ತೆ, ಅಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಬರುತ್ತೆ. ಆದ್ರೆ ಭಾರತದಲ್ಲಿ ಒಂದೇ ಒಂದು ಸಿಟಿಜನ್ಶಿಪ್, ಹೌದಲ್ವಾ. ನಾವೆಲ್ಲ ಭಾರತೀಯರ ನಾಗರಿಕರು ಅಷ್ಟೇ. ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ರಾಜ್ಯಕ್ಕೆ ಸಂಬಂಧಪಟ್ಟವರು ಅಂತೇಳಿ ನಾವು ಹೇಳ್ಬೋದೇ ವಿನಃ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನಾಗರಿಕತ್ವ ಇಲ್ಲ ನಮ್ಗೆ. ಸೊ ಆ ಕಾರಣಕ್ಕಾಗಿ ನೆನಪಿ. ಓಕೆ, ಇದರಲ್ಲಿ ಬರೀ GSDP ಅನ್ನ ನಾವು ಇಲ್ಲಿ ತಗೋತೀವಿ. ಇನ್ನು GSDP ಗೆ ಸಂಬಂಧಪಟ್ಟ ಹಾಗೆ ನಾವು ಇದನ್ನ ಏನ್ ಮಾಡ್ತಿದೀವಿ, ರಾಷ್ಟ್ರದ ಮತ್ತು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ವಾರ್ಷಿಕ ಬೆಳವಣಿಗೆ ದರವನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಇದರಲ್ಲಿ ಮೊದಲಿಂದಾಗಿ ನೋಡ್ತೀವಿ ಪ್ರಸಕ್ತ ಬೆಲೆಗಳಲ್ಲಿ ಅಂತ ಹೇಳಿದ್ವಿ, ಹೌದಾ. ಪ್ರೆಸೆಂಟ್ ಪ್ರೈಸಸ್, ಪ್ರೆಸೆಂಟ್ ಪ್ರೈಸ್ ಅಂದ್ರೇನು, ಈ ವರ್ಷ ಅದರ ಬೆಲೆ ಎಷ್ಟಿದೆಯೋ ಅದರ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ ಇದನ್ನ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರುವಂತ 2 ಪ್ರಮುಖವಾದಂತ ವರ್ಷಗಳು ಅಥವಾ 3 ಪ್ರಮುಖವಾದಂತ ವರ್ಷಗಳು ಯಾವ್ಯಾವ್ದಿರೋ ಆಗಿರ್ಲಿದೆ ಅಂತ ಕೇಳಿದಾಗ 2020, 21, 22 ಮತ್ತೆ 22, 23 ಇದು 3ಅನ್ನ ಅಬ್ಸರ್ವ್ ಮಾಡ್ಬೇಕು. ಯಾಕೆ 23, 24 ಅಬ್ಸರ್ವ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಕೇಳಿದಾಗ, ಈ ಒಂದು ಎಕನಾಮಿಕ್ ಸರ್ವೆ ಬರ್ಬೇಕಾದ್ರೆ 23, 24 ಪೂರ್ತಿ ಡಾಟಾ ನಮ್ಮ ಹತ್ರ ಇಲ್ಲ.
ಆ ಕಾರಣಕ್ಕಾಗಿ 23-24 ಬಗ್ಗೆ ನಮ್ಗೆ ಏನಾದ್ರು ಮಾಹಿತಿ ಇದೆ ಅಂತಂದ್ರೆ ಅದು ಅಪೂರ್ಣವಾದಂತ ಮಾಹಿತಿ. ಸೊ ಆ ಕಾರಣಕ್ಕಾಗಿ 23-24 ಸೊ ಒಂದು ಡಾಟಾವನ್ನ ನೀವು ಫೋಕಸ್ ಮಾಡುವ ಅವಶ್ಯಕತೆ ಇಲ್ಲ. ಆದ್ರೆ 21, 22 ಮತ್ತೆ 23 ಈ 3 ಹಣಕಾಸು ವರ್ಷನ ಫೋಕಸ್ ಮಾಡಿ. ಸೊ ಇಲ್ಲಿ ರಾಜ್ಯದ ಒಂದು ಒಟ್ಟು ಆಂತರಿಕ ಉತ್ಪನ್ನದ ಬೆಳವಣಿಗೆ ದರವನ್ನ GSDP ಬೆಳವಣಿಗೆ ದರವನ್ನು ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಇದೆಷ್ಟಿದೆ? 1.6 ಇದೆ. ಯಾವಾಗ 20-21 ಅಗೇನ್ ಅಬ್ಸರ್ವ್ ಮಾಡಿ. ಸೊ ಯಾಕೆ ಇಷ್ಟು ಕಡಿಮೆ ಆಯ್ತು? ಸಡನ್ ಆಗಿ 9% ಇದ್ದು 1.6% ಯಾಕೆ ಬಂತು ಅಂತ ಕೇಳಿದಾಗ COVID-19 ಬಿಕ್ಕಟ್ಟಿನಿಂದಾಗಿ, ಲಾಕ್ ಡೌನ್ ಅನ್ನ ಹೇರಿರೋದ್ರಿಂದಾಗಿ ನಮ್ಗೇನಾಗಿದೆ ಈಗ ಸಡನ್ ಆಗಿ ಡ್ರಾಪ್ ಆಗಿರೋದನ್ನ ನೋಡ್ತೀರಾ. ನಂತರದಲ್ಲಿ ಮತ್ತೆ ಜಾಸ್ತಿ ಆಗಿರೋದು ನೋಡ್ತೀರಾ 20% ಅಷ್ಟು, 14%, ನೆಕ್ಸ್ಟ್ 10% ಅಂತ ಹೇಳ್ತಾರೆ. ಈಗ ನೀವು ನೆಕ್ಸ್ಟ್ ಕೇಳ್ಬೋದು, ಸರ್ ಮೊದಲೆಲ್ಲೂ ನಮ್ಗೇನಿಲ್ಲ 20% ಹತ್ರದಲ್ಲಿ ಯಾವುದೇ ಗ್ರೋತ್ ರೇಟ್ ಕಾಣ್ತಾ ಇಲ್ಲ. ಮೊದಲೆಲ್ಲ ಏನಿದೆ ಆಲ್ಮೋಸ್ಟ್ 10%ಗೆ ಹತ್ರದ ಗ್ರೋತ್ ರೇಟ್ ಅನ್ನ ನೋಡ್ತಾ ಇದ್ವಿ, ಬೆಳವಣಿಗೆ ದರವನ್ನ ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ. ಯಾಕೆ 20-21 ಆದ ನಂತರ ಸಡನ್ ಆಗಿ ಇಷ್ಟೆಲ್ಲ ಗ್ರೋತ್ ಆಗಿದೆ? ಅಥವಾ ಇವನ್ ಇಲ್ಲಿ ನೋಡಿ ಭಾರತದನ್ನು ನೀವು ನೋಡೋದಕ್ಕೆ ಹೋದ್ರೆ ಇಲ್ಲಿ ಏನಾಗಿತ್ತು? ನೆಗೆಟಿವ್ ಗ್ರೋತ್ ರೇಟ್ ಆಗಿತ್ತು. ಮೊದಲೆಲ್ಲ ನೀವು ನಂಬರ್ಸ್ ಅನ್ನ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಇದು ಕೂಡ ಏನಿದೆ 10% ಹತ್ರ ಇದೆ. ಆದ್ರೆ ಸಡನ್ ಆಗಿ ಏನಾಗ್ತಿದೆ 18% ಅಷ್ಟು ಗ್ರೋತ್ ಕಾಣ್ತಾ ಇದೆ. ಅಂದ್ರೆ ಬಹಳ ಜಾಸ್ತಿ ಪ್ರಮಾಣ ಹೌದಲ್ವಾ? ಅರೌಂಡ್ 20%, ಅರೌಂಡ್ ಡಬಲ್ ಆದಷ್ಟು, ಅಷ್ಟೊಂದು ಜಾಸ್ತಿ ಪ್ರಮಾಣ ನಿಮ್ಗೆ ಕಾಣ್ತಾ ಇದೆ. ಯಾಕೆ ಆ ತರ ಕಾಣುತ್ತೆ ಅಂತ ಕೇಳಿದಾಗ ಇದಕ್ಕೆ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತಾರೆ. ಈ ಟರ್ಮ್ ಅನ್ನ ಏನ್ ಕರಿತೀವಿ ಅಂತ ಕೇಳಿದಾಗ ಬೇಸ್ ಇಫೆಕ್ಟ್ ಅಂತ ಕರಿತೀವಿ. ಸೊ ಇದರ ಬಗ್ಗೆ ಮಾಹಿತಿ ಸರಿಯಾಗಿರ್ಲಿ ನಿಮ್ಗೆ. ಬೇಸ್ ಇಫೆಕ್ಟ್ ಅಂತ ಕರಿತೀವಿ. ಏನಿದು ಬೇಸ್ ಇಫೆಕ್ಟ್? ಬೇಸ್ ಇಫೆಕ್ಟ್ ಅಂತಂದಾಗ ಈಗ ನಮ್ಗೇನಾಗುತ್ತೆ, ಸಪೋಸ್ ಥಿಂಕ್ ಮಾಡಿ ನಾನೇನ್ ಮಾಡ್ತಿದ್ದೀನಿ, ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಸೊ ನಾನೊಂದು ಮಾಕ್ ಟೆಸ್ಟ್ ಅನ್ನ ತಗೊಂಡಿದ್ದೆ. ಆ ಮಾಕ್ ಟೆಸ್ಟ್ ಅಲ್ಲಿ ನನ್ನ ಮಾರ್ಕ್ಸ್ ಎಷ್ಟಿತ್ತು? ಮೊದಲನೇ ಮಾಕ್ ಟೆಸ್ಟ್ ಅನ್ನ ತಗೊಂಡಾಗ ಅಂತ ಕೇಳಿದಾಗ 40 ಮಾರ್ಕ್ಸ್ ಅನ್ನ 100 ಮಾರ್ಕ್ಸ್ ಅಲ್ಲಿ ಸ್ಕೋರ್ ಮಾಡಿದೆ ಅಂತ ಥಿಂಕ್ ಮಾಡಿ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ನಾನು ಕಂಪ್ಯಾರಿಸನ್ ಯಾರ ಜೊತೆ ಮಾಡ್ತಾ ಇದ್ದೀನಿ ನೋಡಿ. ಸೊ ಮತ್ತೊಬ್ಬ ನನ್ನ ಫ್ರೆಂಡ್, ಅವನಿಗೇನ್ ಬಿದ್ದಿತ್ತು? 30 ಮಾರ್ಕ್ಸ್ ಬಿದ್ದಿತ್ತು. ಅವನ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಇನ್ನೊಬ್ಬ ಫ್ರೆಂಡ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಇನ್ನೊಬ್ಬ ಫ್ರೆಂಡ್ ಏನಾಗಿದೆ, ಅವನಿಗೆ 1 ಮಾರ್ಕ್ಸ್ ಬಿದ್ದಿದೆ, ಅವನ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಈಗ 30 ಮಾರ್ಕ್ಸ್ ನನ್ನ ಜೊತೆಯಲ್ಲಿ ನಾನೇನಾದ್ರೂ ಕಂಪೇರ್ ಮಾಡಿದ್ರೆ ಅವಾಗ ನನ್ಗೆ ಏನಾಗುತ್ತೆ? 33.33% ಅಷ್ಟು ಜಾಸ್ತಿ ಆದಾಗ ಕಾಣುತ್ತೆ, ಹೌದಾ? ಅದೇ 1 ಮಾರ್ಕ್ಸ್ ನ ಜೊತೆಯಲ್ಲಿ ನಾನೇನಾದ್ರೂ ಈ ತರ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋದ್ರೆ ಅವಾಗ ಏನಾಗಿದೆ? ಸೊ ಅರೌಂಡ್ ಎಷ್ಟು? ಸೊ 3900% ಅಷ್ಟು ಜಾಸ್ತಿ ಆಗಿದೆ, ಹೌದಾ? ಸೊ ಈ ತರ ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ನೀವು ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಯಾವುದೋ ಒಂದು ನಂಬರ್ ಇದು ಬಹಳ ಕಡಿಮೆ ಆಗ್ಬಿಟ್ಟಿತ್ತು, ಆ ಕಾರಣಕ್ಕಾಗಿ ಇವತ್ತಿನ ನಿಮ್ಮ ಆದಾಯ ಹೆಚ್ಚು ಕಾಣ್ತಾ ಇದೆ ಅಂತಂದ್ರೆ, ಅಂದ್ರೆ ನೀವು ಹಿಂದಿನ ವರ್ಷನೋ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂತ ಬೇಸ್ ಇಯರ್ ಅನ್ನೋ ತಗೊಂಡಿದ್ರಲ್ವಾ, ಆ ಬೇಸ್ ಇಯರ್ ನಲ್ಲಿ ಏನಾದ್ರೂ ಸಡನ್ ಆಗಿ ಕಡಿಮೆ ಆಗ್ಬಿಟ್ಟಿತ್ತು, ಆ ಕಾರಣಕ್ಕಾಗಿ ಕ್ಯಾಲ್ಕುಲೇಷನ್ ನಲ್ಲಿ ನಿಮ್ಗೆ ಇದು ಜಾಸ್ತಿ ಆದಾಗಿ ಕಾಣ್ತಾ ಇದೆ ಅಂತಂದ್ರೆ, ಅಥವಾ ಹಿಂದಿನ ವರ್ಷ ದರ ಸಡನ್ ಆಗಿ ಕಡಿಮೆ ಆಗ್ಬಿಟ್ಟಿತ್ತು, ಆ ಕಾರಣಕ್ಕಾಗಿ ಈ ವರ್ಷದ ದರದಲ್ಲಿ ಹೆಚ್ಚಳ ಆದಾಗಿ ಅನಿಸ್ತಾ ಇದ್ರೆ ಅದನ್ನ ಏನ್ ಕರಿತೀವಿ? ಬೇಸ್ ಇಫೆಕ್ಟ್ ಅಂತ ಕರಿತೀವಿ. ಅದನ್ನ ಬೇಸ್ ಇಫೆಕ್ಟ್ ಅಂತ ಕರಿತೀವಿ. ಸೊ ಈ ತರದ ಬೇಸ್ ಇಫೆಕ್ಟ್ ಅನ್ನ ನೀವು ಇದು 2 ವರ್ಷದಲ್ಲಿ ನೋಡ್ತಾ ಇರ್ತೀವಿ. ಓಕೆ, ಅದೇ ಕಾರಣಕ್ಕಾಗಿ ನಿಮ್ಗೆ ಎಷ್ಟೊಂದು ಮಟ್ಟಿಗೆ ಜಾಸ್ತಿ ಆಗಿರೋದನ್ನ ನೋಡ್ತೀವಿ. ಸೊ ಇದು ಯಾವುದು? ಪ್ರಸಕ್ತ ಬೆಲೆಗಳಲ್ಲಿ, ಅಂದ್ರೆ ನಾಮಿನಲ್ ಅಥವಾ ನಾಮ ಮಾತ್ರ. ಅಂದ್ರೆ ಇದರ ಒಳಗಡೆ ಹಿಂದೆ ಹಣದುಬ್ಬರದ ಇಂಪ್ಯಾಕ್ಟ್ ಇದೆ, ಹಣದುಬ್ಬರದ ಒಂದು ಪರಿಣಾಮ ಇದೆ. ಸೊ ನೆಕ್ಸ್ಟ್ ಅದನ್ನೇ ನಾವೇನ್ ನೋಡೋಣ, ಸ್ಥಿರ ಬೆಲೆಗಳಲ್ಲಿ ನೋಡೋಣ. ಸ್ಥಿರ ಬೆಲೆಗಳಲ್ಲಿ ನೀವು ನೋಡ್ತೀರಾ ಅಂತಂದ್ರೆ ಇಲ್ಲಿ ನೀವು ನೋಡ್ಬೇಕು, ಒಂದು 2011-12 ಬೆಲೆಗಳನ್ನ ನಾವು ಕನ್ಸಿಡರ್ ಮಾಡ್ಕೋತೀವಿ. 2011-12 ಬೆಲೆಗಳನ್ನ ನಾವು ಸ್ಥಿರ ಬೆಲೆಗಳನ್ನ ಅಥವಾ ಬೇಸ್ ಇಯರ್ ಪ್ರೈಸ್ ಆಗಿ ತಗೋತೀವಿ. ಸೊ ಇದನ್ನ ನೀವೇನಾದ್ರೂ ನೋಡ್ತೀರಾ ಅಂದ್ರೆ 2021 ಇಲ್ಲಿ ನೋಡಿ, ಅಲ್ಲಿ ನಿಮ್ಗೆ ಏನಾಗಿತ್ತು? ಕರ್ನಾಟಕದನ್ನ ನೋಡಿದಾಗ +1.6% ಇತ್ತಲ್ವಾ, ಈಗ ನೋಡಿ -2.3 ಕಾಣುತ್ತೆ. ಇವನ್ ಭಾರತದನ್ನ ನೋಡೋದಕ್ಕೆ ಹೋದ್ರೆ -5.8 ಕಾಣುತ್ತೆ, ಹೌದಲ್ವಾ? ಸೊ ಈಗ ಇದು ಯಾಕೆ ಇಷ್ಟೊಂದು ಕಡಿಮೆ ಆಗಿದೆ ಅಂತ ಕೇಳಿದಾಗ ನಮ್ಗೆ ಲಾಕ್ ಡೌನ್ ಆದಂತ ಸಂದರ್ಭದಲ್ಲಿ ಒಂದ್ ಕಡೆ ಪ್ರೊಡಕ್ಷನ್ ಕಡಿಮೆ ಆಗಿತ್ತು ನಿಜ, ಇನ್ನೊಂದು ಕಡೆ ಏನಾಗಿತ್ತು? ರೇಟ್ ಜಾಸ್ತಿ ಆಗಿತ್ತು ಲೈಟ್ ಆಗಿ. ಓಕೆ, ಕೆಲವೊಂದು ಎಸೆನ್ಷಿಯಲ್ ಪ್ರಾಡಕ್ಟ್ಗಳಿಗೆ, ಮೂಲಭೂತ ಅವಶ್ಯಕವಾದಂತ ವಸ್ತುಗಳಿದೆಯೋ ಅವುಗಳಿಗೆಲ್ಲ ರೇಟ್ ಜಾಸ್ತಿ ಆಗಿತ್ತು. ಅಂದ್ರೆ ಆಹಾರ ಧಾನ್ಯಗಳಿಗೆ ಜಾಸ್ತಿ ಆಗಿತ್ತು ರೇಟ್, ಉಳಿದಂತ ವಸ್ತುಗಳಿಗೆ ಕಡಿಮೆ ಆಗಿತ್ತು. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಆ ಹಣದುಬ್ಬರದ ಇಂಪ್ಯಾಕ್ಟ್ ಇದ್ದಿದ್ರಿಂದಾಗಿ ಎಲ್ಲೋ ಒಂದ್ ಕಡೆ ನಮ್ಗೆ ಏನಾಗ್ಬಿಟ್ಟಿದೆ? ಸೊ ಈ ತರ ಹೆಚ್ಚಳ ಕಂಡಿದೆ. ಆದ್ರೆ ಸ್ಥಿರ ಬೆಲೆಗಳಲ್ಲಿ ಅಂತಂದಾಗ ನೀವೇನ್ ಮಾಡ್ತಿದ್ರ? ಆ ಸ್ಥಿರ ಬೆಲೆಗಳ ಒಳಗಡೆ ನೀವು ಕೌಂಟ್ ಮಾಡ್ಬೇಕಾದ್ರೆ ಹಣದುಬ್ಬರದ ಇಂಪ್ಯಾಕ್ಟ್ ಅನ್ನ ತೆಗೆದು ಹಾಕ್ತಿದ್ದೀರಾ. ಹಣದುಬ್ಬರದ ಪರಿಣಾಮ ಅದರೊಳಗಡೆ ಬರ್ತಾನೆ ಇಲ್ಲ. ಈಗ ಹಣದುಬ್ಬರದ ಪರಿಣಾಮ ಬಂದಿಲ್ಲ ಅಂತಂದಾಗ ಅವಾಗ ನಿಮ್ಗೆ ಏನಾಗುತ್ತೆ? ಕ್ಲಾರಿಟಿ ಸಿಗ್ತಾ ಇದೆ. ಸೊ ಅದಕ್ಕಾಗಿ ನಿಮ್ಗೆ ಇಲ್ಲಿ ರಿಯಲ್ GDP ಗ್ರೋತ್ ರೇಟ್ ಅಲ್ಲಿ ನೆಗೆಟಿವ್ ಕಾಣೋದನ್ನ ನೋಡ್ತೀರಾ. ಅಥವಾ ಟ್ರೆಂಡ್ ಬೇಸ್ಡ್ ಕ್ವಶನ್ ಬಂದಾಗ ಯಾವ ರೀತಿ ನೆನ್ಪಿಟ್ಕೋಬೇಕು ನೀವು ಅಂತ ಕೇಳಿದಾಗ ಇಲ್ಲಿ ನಮ್ಗೆ
ಸ್ಥಿರ ಬೆಲೆಗಳಲ್ಲಿ ಆಗಿರುವಂತಹ GSDP ಆಗಿರ್ಬೋದು ಅಥವಾ GDP ಆಗಿರ್ಬೋದು, ಅಥವಾ ಇನ್ನೊಂದು ರೀತಿಯಲ್ಲಿ ನೀವೇನ್ ನೋಡ್ಬೋದು, ಮತ್ತೊಂದು ಯಾವ್ದು ಅಂತ ಕೇಳಿದಾಗ ಪ್ರಸಕ್ತ ಬೆಲೆಗಳಲ್ಲಿ ಅಥವಾ ಪ್ರೆಸೆಂಟ್ ಇಯರ್ ಪ್ರೈಸ್ ಅಲ್ಲಿ ನೋಡ್ಬೋದು. ಎರಡೂ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಗೇನಾಗಿದೆ, ಈ COVID-19 ಕ್ರೈಸಿಸ್ ನ ಕಾರಣಕ್ಕಾಗಿ ಡ್ರಾಪ್ ಆಗಿರೋದನ್ನ ನೋಡ್ತೀರಾ. ಸೊ ಇಲ್ಲಿ ನಿಮ್ಗೆ ಏನಾಗಿಲ್ಲ, ಸೊ ನಿಧಾನವಾಗಿ ಅಥವಾ ಸೊ ಇದನ್ನ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗೋದನ್ನ ನೋಡ್ತೇವೆ. ಸ್ಟೇಬಲ್ ಗ್ರೋತ್ ಕಾಣಲ್ಲ, ಸ್ಥಿರವಾದಂತ ಬೆಳವಣಿಗೆ ಕಾಣಲ್ಲ. ಅದರ ಬದಲಾಗಿ ಎಲ್ಲೋ ಒಂದ್ ಕಡೆ ಡ್ರಾಪ್ ಆಗಿದೆ ಅನ್ನೋದು ನೆನಪಿದೆ. ಸೊ ಇನ್ ನೆಕ್ಸ್ಟ್ 21-22 ಸಂದರ್ಭದಲ್ಲಿ ಅರೌಂಡ್ ಎಷ್ಟಿದೆ, 9% ಅಷ್ಟನ್ನು ನೋಡ್ತೀರಾ. ಸೊ ಇಲ್ಲಿ 5% ಅಷ್ಟನ್ನ. ಸೊ 22-23 ಸಂದರ್ಭದಲ್ಲಿ 8% ಮತ್ತೆ 7% ಅಷ್ಟನ್ನು ನೋಡ್ತೇವೆ. ಅಗೇನ್ ಈ ಒಂದು ಭಾರತದ ದೃಷ್ಟಿಕೋನದಲ್ಲಿ ನೀವು ನೋಡೋದಕ್ಕೋದ್ರೆ 7% ಅಷ್ಟೇ ಅಂತ ಹೇಳ್ಬೋದು ನಾವು. ಆದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದ GDPಯ ಬೆಳವಣಿಗೆ ದರ ಬಹಳ ಜಾಸ್ತಿ ಇದೆ. ಬೇರೆ ದೇಶಗಳು ಇನ್ನೂ ಕೂಡ ಕೆಲವೊಂದು ದೇಶಗಳಿಂದ ಸೊ ಇವು COVID-19 ಇಂದ ಚೇತರಿಸಿಕೊಳ್ಳೋದಕ್ಕೆ ಆಗದೇನೆ ಆರ್ಥಿಕ ಬಿಕ್ಕಟ್ಟಿನ ಪರಿಸ್ಥಿತಿಗೆ ಹೋಗ್ತಾ ಇದೆ. ಆದ್ರೆ ಭಾರತ ಮಾತ್ರ ಈ ತರದ ಒಂದು ದೇಶ, ಅಲ್ಲಿ ಏನ್ ಕಾಣ್ತಿದೆ ನಮ್ಗೆ GDP ಗ್ರೋತ್ ರೇಟ್ ಪಾಸಿಟಿವ್ ಆಗಿ, ಅದ್ರ ಜೊತೆಲಿ ಒಳ್ಳೆಯ ಒಂದು ಗ್ರೋತ್ ರೇಟ್ ಅನ್ನ, ಬೆಳವಣಿಗೆ ದರವನ್ನ ನೋಡೋದನ್ನು ನಾವು ಸೊ ಇಲ್ಲಿ ಹೇಳ್ಬೋದು. ಇದು ನಿಮ್ಗೆ ಸ್ಥಿರ ಬೆಲೆಗಳಲ್ಲಿ ಮತ್ತೆ ಪ್ರಸಕ್ತ ಬೆಲೆಗಳಲ್ಲಿ GSDP ಮತ್ತೆ GDP ಎರಡನ್ನು ಕೂಡ ಹೇಳಿದ್ವಿ. ಭಾರತದನ್ನ ಕೂಡ ನೋಡಿದ್ವಿ, ಅದೇ ರೀತಿಯಲ್ಲಿ ಕರ್ನಾಟಕದನ್ನ ಕೂಡ ನೋಡಿದ್ವಿ. ಸೊ ಇನ್ನು ಹಾಗಾದ್ರೆ ಈ GSDP ಅಥವಾ GDP ಅಲ್ಲಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ಬರುತ್ತೆ ಅಂತೇಳಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಇಲ್ಲಿ ಕಾಣ್ಬೋದು. ಹಾಗೆ ಎಲ್ಲಿಂದ ಎಷ್ಟು ಬರುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಈ ನಂಬರ್ಸ್ ಅನ್ನ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಗೇನು ಈ ಪರ್ಟಿಕ್ಯುಲರ್ ಆದಂತ ಒಂದು ಕ್ವಶನ್ ಈ ತರ ಬರ್ತದೆ, ಭಾರತದ GDPಯನ್ನ ಮಾಪನ ಮಾಡುವ ಸಂದರ್ಭದಲ್ಲಿ ಯಾವ ಒಂದು ವಲಯವನ್ನ ಅಥವಾ ಯಾವ ಒಂದು ಪರ್ಟಿಕ್ಯುಲರ್ ಆದಂತ ಕ್ಷೇತ್ರವನ್ನ ನಾವು ಯಾವ ವಲಯದಲ್ಲಿ ಕನ್ಸಿಡರ್ ಮಾಡ್ತೀವಿ, ಯಾವ ಆರ್ಥಿಕ ವಲಯದಲ್ಲಿ ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಆ ತರದ ಒಂದು ಪ್ರಶ್ನೆಗಳು ಬರುತ್ತೆ. ಆ ಕಾರಣಕ್ಕಾಗಿ ಅವುಗಳನ್ನ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಕೃಷಿ ಮತ್ತು ಅವಲಂಬಿತ ವಲಯ ಅಥವಾ ಇದನ್ನ ಏನ್ ಕರಿತೀವಿ, ಪ್ರಾಥಮಿಕ ವಲಯ ಅಂತ ಕರಿತೀವಿ. ಹೌದಾ? ಈ ಪ್ರಾಥಮಿಕ ವಲಯದ ಸಂಬಂಧಪಟ್ಟ ಹಾಗೆ ನೋಡೋದಕ್ಕೋದ್ರೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ, ಜಾನುವಾರು ಅಥವಾ ಅರಣ್ಯ ಮತ್ತು ಮರಗೆಲಸ ಅಥವಾ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಕ್ಟಿವಿಟಿಗಳು ಏನ್ ಬರುತ್ತೆ, ಇದು ಪ್ರಾಥಮಿಕ ವಲಯ ಅಥವಾ ಕೃಷಿ ಮತ್ತು ಸಂಬಂಧಿತ ವಲಯದಲ್ಲಿ ಬರುತ್ತೆ. ಇನ್ನು ದ್ವಿತೀಯಕ ವಲಯ ಅಥವಾ ಕೈಗಾರಿಕಾ ವಲಯ ಅಂತ ನೀವೇನು ನೋಡ್ತಿದ್ರೆ, ಇದನ್ನ ಕೈಗಾರಿಕಾ ವಲಯನ ಏನ್ ಕರಿತೀವಿ, ದ್ವಿತೀಯಕ ವಲಯ ಅಂತ ಕರಿತೀವಿ. ಈ ದ್ವಿತೀಯಕ ವಲಯದಲ್ಲಿ ಹಿಂದೆ ಗಣಿ ಮತ್ತು ಕಲ್ಲು ಅಗೆತ ಅಥವಾ ಇದನ್ನೇನ್ ಕರಿತೀವಿ, ಮೈನಿಂಗ್ ಅಂಡ್ ಕ್ವಾರಿಯಿಂಗ್. ಮತ್ತೇನಿದೆ, ತಯಾರಿಕೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಕೈಗಾರಿಕೆಗಳು. ಅದಲ್ಲದೆ ವಿದ್ಯುತ್ ಶಕ್ತಿ, ಅನಿಲ ಮತ್ತು ನೀರು ಸರಬರಾಜು ಮತ್ತು ನಿರ್ಮಾಣ ಕಾರ್ಯ, ಕನ್ಸ್ಟ್ರಕ್ಷನ್ ವರ್ಕ್ಸ್, ಇವೆಲ್ಲ ಯಾವ್ದ್ರಲ್ಲಿ ಬರುತ್ತೆ, ಇದು ದ್ವಿತೀಯಕ ವಲಯ ಅಥವಾ ಕೈಗಾರಿಕಾ ವಲಯದಲ್ಲಿ ಬರುತ್ತೆ. ಸೊ ಇನ್ನುಳಿದಂತ ಸೇವೆಗಳೆಲ್ಲ ಏನ್ ಬರುತ್ತೆ, ಇದೆಲ್ಲ ನಿಮ್ಗೆ ನೋಡೋದಕ್ಕೆ ಹೋಗ್ತೀರಾ ಅಂತಂದ್ರೆ ಇದನ್ನ ಸೇವಾ ವಲಯ ಅಥವಾ ಸೊ ಇದನ್ನ ತೃತೀಯ ವಲಯ ಅಂತ ಕರಿತೀವಿ. ಸೊ ತೃತೀಯ ವಲಯ ಅಂತ ಕರಿತೀವಿ. ಸೊ ಈ ತೃತೀಯ ವಲಯದಲ್ಲಿ ನಮ್ಗೆ ಏನ್ ಕಾಣುತ್ತೆ, ಉಳಿದೆಲ್ಲ ಸೇವೆಗಳನ್ನ ನೋಡ್ಬೋದು. ಅದರಲ್ಲಿ ಏನೇನಿದೆ ನೋಡಿ, ವ್ಯಾಪಾರ ಮತ್ತು ದುರಸ್ತಿ ಸೇವೆಗಳಾಗಿರ್ಬೋದು, ವಸತಿ ಮತ್ತು ಉಪಹಾರ ಗೃಹಗಳಿಗೆ ಸಂಬಂಧಪಟ್ಟ ಆಗಿರ್ಬೋದು, ಅಥವಾ ಸಾರಿಗೆಗೆ ಸಂಬಂಧಪಟ್ಟ ಹಾಗೆ ರಸ್ತೆ, ರೈಲ್ವೆ, ಜಲ ಸಾರಿಗೆ, ವಾಯು ಸಾರಿಗೆ, ಈ ತರದೆಲ್ಲ ಇದೆಯಲ್ಲ, ಅವೆಲ್ಲ ನಿಮ್ಗೆ ಏನ್ ಬರುತ್ತೆ, ತೃತೀಯ ವಲಯ ಅಥವಾ ಸೊ ಇಲ್ಲಿ ಸೇವಾ ವಲಯದಲ್ಲಿ ಬರುತ್ತೆ. ಇದರಲ್ಲಿ ಅತಿ ಹೆಚ್ಚಾಗಿ ನಮಗೆ ಪ್ರಶ್ನೆ ಕೇಳಿರೋದು ಈ ದ್ವಿತೀಯಕ ವಲಯದಲ್ಲಿ. ಅದರಲ್ಲಿ ಕೂಡ ಯಾವ್ಯಾವ್ದಕ್ಕೆ, ಮೈನಿಂಗ್ ಅಂಡ್ ಕ್ವಾರಿಂಗ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಯಾವುದು ವಿದ್ಯುತ್ ಶಕ್ತಿ, ಅನಿಲ ಮತ್ತು ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ನೆನಪಿರ್ಲಿ, ಇದು GDPಯನ್ನ ಮಾಪನ ಮಾಡ್ಬೇಕಾದ್ರೆ ಸೆಕೆಂಡರಿ ಸೆಕ್ಟರ್ನ ಒಳಗಡೆ ಬರುತ್ತೆ. ಓಕೆ, ಸೊ ಇದು GDP ಮಾಪನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟ್ ನಾವೇನಾದ್ರೂ ನೋಡ್ತೀವಿ ಅಂತ ಕೇಳಿದಾಗ ನಂಬರ್ಸ್ ಅನ್ನ ನೋಡೋದಕ್ಕೋದ್ರೆ, ನಿವ್ವಳ ಆಂತರಿಕ ಉತ್ಪನ್ನವನ್ನ ನೋಡೋದಕ್ಕೋದ್ರೆ, ಸೊ ಇಲ್ಲಿ ಪ್ರಸಕ್ತ ಬೆಲೆಗಳಲ್ಲಿ ಎಷ್ಟಿದೆ ಮತ್ತೆ ಸ್ಥಿರ ಬೆಲೆಗಳಲ್ಲಿ ಎಷ್ಟಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಅಗೇನ್ ಎಕ್ಸಾಕ್ಟ್ ಆಗಿ ಯಾವುದೇ ನಂಬರ್ಗಳನ್ನ ಇಲ್ಲಿ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅಗೇನ್ ಮತ್ತೊಂದು ಪಾಯಿಂಟ್ ಅನ್ನ ಏನ್ ನೋಡ್ತಾ ಇದ್ರ, ಕರ್ನಾಟಕದ GSDP ಮತ್ತೆ NSDPಯ ಒಂದು ಡಿಫರೆನ್ಸ್ ಅನ್ನ ನೋಡ್ತಾ ಇದ್ರ. ಅಗೇನ್ ಇಲ್ಲಿ ಒಂದು ಕಡೆ ನಮ್ಗೆ ಏನಾಗಿದೆ, 19, 20, 21 ಸಂದರ್ಭದಲ್ಲಿ ಸೊ ಈ GSDPಯ ಗ್ರೋತ್ ಇದು ಕಡಿಮೆ ಆಗಿರೋದನ್ನ ನೋಡ್ತೀರಾ. ಮತ್ತೆ ನಂತರದಲ್ಲಿ ಏನಾಗಿದೆ, ಜಾಸ್ತಿ ಆಗ್ತಾ ಹೋಗಿದೆ. ಸೊ ಇದರಲ್ಲಿ ನಿಮ್ಗೆ ಏನೇನು ನೋಡ್ತೀರಾ, ನಿವ್ವಳ ಉತ್ಪನ್ನ ಅಂತ ನೋಡ್ತೀರಾ, ಸವಕಳಿ ವೆಚ್ಚ ಮತ್ತೆ ಒಟ್ಟು ಉತ್ಪನ್ನ. ಅಥವಾ ನಾನು ಈ ತರದ ಏನಾದ್ರೂ ಸ್ಟೇಟ್ಮೆಂಟ್ ಅನ್ನ ಹೇಳ್ತೆ, ಒಟ್ಟು ಉತ್ಪನ್ನವು ಅಥವಾ ಗ್ರಾಸ್ ಪ್ರಾಡಕ್ಟ್, ಗ್ರಾಸ್ ಡೊಮೆಸ್ಟಿಕ್ ಅಥವಾ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದಾಗ ಅವಾಗ ಅದು ಸ್ಟೇಟ್ಮೆಂಟ್ ಸರಿ ಆಗತ್ತೆ ಅನ್ನೋ ನೆನಪಿದೆ. ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನವು ಯಾವಾಗಲೂ ನಿವ್ವಳ ರಾಜ್ಯದ ಆಂತರಿಕ ಉತ್ಪನ್ನಕ್ಕಿಂತ ಹೆಚ್ಚಾಗಿರುತ್ತದೆ ಅಂತೇಳಿ ನಾನು ಸ್ಟೇಟ್ಮೆಂಟ್ ಹೇಳಿದ್ರೆ ಅದು ಕರೆಕ್ಟ್ ಆಗಿರುತ್ತೆ.
ಯಾಕೆ ಕರೆಕ್ಟ್ ಆಗಿರುತ್ತೆ ಅಂತ ಕೇಳಿದಾಗ ನಿಮ್ಗೆ ಡಿಪ್ರಿಸಿಯೇಷನ್ ಕಾಸ್ಟ್ ಅಥವಾ ಸವಕಳಿ ವೆಚ್ಚ ಇರಲೇಬೇಕು. ಸವಕಳಿ ವೆಚ್ಚ ಇದೆ ಅಂತಂದಾಗ ಅವಾಗ ಏನಾಗುತ್ತೆ ನಿಮ್ಗೆ ಅಲ್ಲಿ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕಡಿಮೆ ಆಗಿರುತ್ತೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಯಾವಾಗಲೂ ಜಾಸ್ತಿ ಆಗಿರುತ್ತೆ. ಸೊ ಅದನ್ನ ನಾವಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇವನ್ ಮತ್ತೆ ನೋಡ್ಬೋದು ನೀವು ಅಂತ ಕೇಳಿದಾಗ ಈ ತರ ವಲಯವಾರು ಕೊಡುಗೆಗಳನ್ನ ನೋಡ್ಬೋದು. ಹಾಗೆ ನೆಕ್ಸ್ಟ್ ಅದನ್ನ ನಾವು ಏನ್ ನೋಡ್ತೀವಿ, ಸೊ ಒಂದು ಚಿಕ್ಕದಾದಂತ ಟೇಬಲ್ ನಲ್ಲಿ ಅಥವಾ ಗ್ರಾಫ್ ನಲ್ಲಿ ನೋಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಪ್ರಸಕ್ತ ಬೆಲೆಗಳ ಒಳಗಡೆ ನಾವೇನಾದ್ರೂ ಒಟ್ಟು ಆಂತರಿಕ ಉತ್ಪನ್ನದ ಬೇರೆ ಬೇರೆ ವಲಯವಾರು ಕೊಡುಗೆಯನ್ನು ನೋಡೋದಕ್ಕೆ ಪ್ರಾಥಮಿಕ ವಲಯದಿಂದ ಎಷ್ಟು ಬರುತ್ತೆ, ಅರೌಂಡ್ 13% ಅಷ್ಟು ಬರೋದನ್ನು ನೋಡ್ತೀವಿ. ಅದ್ರ ಜೊತೆಲಿ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 14.32ರಿಂದ 13.70 ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿರೋದನ್ನು ನೋಡ್ತೀವಿ. ದ್ವಿತೀಯ ವಲಯದಲ್ಲಿ ಕೂಡ ಇಳಿಕೆ ಆಗಿರೋದನ್ನ ನೋಡ್ತೀರಾ, 20.87ರಿಂದ 19.58ಕ್ಕೆ ಇಳಿಕೆ ಆಗಿರೋದನ್ನ ನೋಡ್ತೀರಾ. ತೃತೀಯ ವಲಯದಲ್ಲಿ ನೀವೇನ್ ನೋಡ್ಬೋದು, ಇದು ಹೆಚ್ಚಳ ಆಗಿರೋದನ್ನ ನೋಡ್ತೀರಾ. ಅಗೇನ್ ನೋಡಿ 66% ಅಷ್ಟು ಕರ್ನಾಟಕದ GSDP ಒಳಗಡೆ 66% ಅಷ್ಟು ಎಲ್ಲಿಂದ ಬರ್ತಾ ಇದೆ, ಇದು ಸೇವಾ ರಂಗದಿಂದ ಅಥವಾ ಸೇವಾ ವಲಯದಿಂದ ಬರ್ತಾ ಇದೆ. ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಅಲ್ಲಿ ಮಾತ್ರ ಜಾಸ್ತಿ ಆಗ್ತಿರೋದು ಕಾಣ್ತೀವಿ. ಸೊ ಇನ್ನು ತಲಾವಾರು ಆದಾಯಗಳ ಬಗ್ಗೆ ಪರಿಕಲ್ಪನೆ ಏನ್ ನೋಡ್ತೀರಾ, ತಲಾವಾರು ಆದಾಯ ಅಂತಂದ್ರೆ ಏನು, ತಲಾದಾಯ ಅಥವಾ ತಲಾವಾರು ಆದಾಯ ಅಂತ ಕರಿತೀವಿ. ಅಂದ್ರೆ ರಾಷ್ಟ್ರೀಯ ಆದಾಯ ಅಥವಾ ಇಲ್ಲಿ ನೀವು ರಾಜ್ಯದ ಆದಾಯ ಅಂತ ಕೂಡ ತಗೋಬಹುದು. ಡಿವೈಡೆಡ್ ಬೈ ಜನಸಂಖ್ಯೆ, ರಾಷ್ಟ್ರದ ಆದಾಯ ಡಿವೈಡೆಡ್ ಬೈ ಜನಸಂಖ್ಯೆ ಅಂತ ಹೇಳಿ ಮಾಡ್ತಾರೆ. ಜನಸಂಖ್ಯೆನ ಅದರಿಂದ ನೀವು ಡಿವೈಡ್ ಮಾಡ್ತಾರೆ. ಅಥವಾ ಇನ್ನೊಂದು ರೀತಿಯಲ್ಲಿ ಏನ್ ಹೇಳ್ತೀರಾ, ಸರಾಸರಿ ಆದಾಯವನ್ನ ಹೇಳ್ತಿದ್ರು. ಸರಾಸರಿ ಆದಾಯವನ್ನ ನೀವು ಹೇಳಿದಾಗ ಅದನ್ನ ನಾವೇನ್ ಕರಿತೀವಿ, ತಲಾವಾರು ಆದಾಯ, ತಲಾದಾಯ ಅಂತ ಕರಿತೀವಿ. ಈಗ ಎರಡನ್ನ ಕಂಪೇರ್ ಮಾಡ್ತಿದ್ರೆ, ಯಾವ್ಯಾವ್ದನ್ನ ಕಂಪೇರ್ ಮಾಡ್ತಿದ್ರೆ, ಭಾರತದ ತಲಾವಾರು ಆದಾಯವನ್ನ, ಅದೇ ರೀತಿಯಲ್ಲಿ ಮತ್ತೊಂದನ್ನ ಯಾವ್ದನ್ನ ತಗೋತಿದ್ವಿ ಅಂತ ಕೇಳಿದಾಗ ರಾಜ್ಯದ ಅಂದ್ರೆ ಕರ್ನಾಟಕ ರಾಜ್ಯದ ತಲಾವಾರು ಆದಾಯವನ್ನ, ಎರಡನ್ನು ಕಂಪೇರ್ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಇದನ್ನ ನೀವು ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಎರಡೂ ಕೂಡ ಏನಾಗ್ತಿದೆ, ಇದು ಇನ್ಕ್ರೀಸ್ ಆಗ್ತಿರುವಂತ ಟ್ರೆಂಡ್ ಅನ್ನು ನೋಡ್ತೀರಾ. ಆದ್ರೆ ಒಂದು ಸಂದರ್ಭದಲ್ಲಿ ಮಾತ್ರ ನಿಮ್ಗೆ ಈ ತರ ಕಡಿಮೆ ಆಗಿರೋದನ್ನ ನೋಡ್ತೀರಾ. ಯಾವ ಸಂದರ್ಭದಲ್ಲಿ ಕಡಿಮೆ ಆಗಿದೆ, ಸೊ ಅದು ಕಡಿಮೆ ಆಗಿರೋದು ನಮ್ಗೆ 2020-21 ಸಂದರ್ಭದಲ್ಲಿ. 2020-21 ಸಂದರ್ಭದಲ್ಲಿ ಅದು ಕಡಿಮೆ ಆಗಿದೆ. ಯಾಕೆ 2020-21 ಕಡಿಮೆ ಆಗಿದೆ ಅಂತ ಕೇಳಿದಾಗ ಮತ್ತೆ ವಾಪಸ್ ರೀಸನ್ ಸೇಮ್, ಕೋವಿಡ್-19 ಲಾಕ್ಡೌನ್ ಇಂದಾಗಿ ಆ ತಲಾವಾರು ಆದಾಯ ಕಡಿಮೆ ಆಗಿರೋದನ್ನು ನೀವು ಅಬ್ಸರ್ವ್ ಮಾಡ್ತೀರಿ. ನಂತರದಲ್ಲಿ ಮತ್ತೆ ಜಾಸ್ತಿ ಆಗ್ತಿರೋದನ್ನ ನೋಡ್ತೀರಿ. ಅದರ ಜೊತೆಯಲ್ಲಿ ನಾವೇನಾದ್ರೂ ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ, ಈಗ ನೋಡಿ 23-24 ಇದರ ಪೂರ್ತಿ ಡಾಟಾ ಇರಲಿಲ್ಲ, ಆ ಕಾರಣಕ್ಕಾಗಿ ಇದನ್ನ ಬಿಡ್ತಾ ಇದೀವಿ. 22-23 ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಕರ್ನಾಟಕದ ಒಂದು ತಲಾವಾರು ಆದಾಯ ಎಷ್ಟಿತ್ತು, 3,04,000 ಇತ್ತು. ಇನ್ನು ಭಾರತದ ತಲಾವಾರು ಆದಾಯ ಎಷ್ಟಿದೆ ಅಂತ ಕೇಳಿದ್ರೆ ಆ ಟೈಮಲ್ಲಿ 1,72,000 ನೋಡ್ತೀವಿ. ಭಾರತದ ತಲಾವಾರು ಆದಾಯ ಆ ಟೈಮಲ್ಲಿ 1,72,000. ಸೊ ಅದೇ ನಮ್ಗೆ ಕರ್ನಾಟಕದ ತಲಾವಾರು ಆದಾಯವನ್ನು ನೋಡ್ತೀವಿ ಅಂತಂದ್ರೆ ಅವಾಗ ಎಷ್ಟು, 3,04,000 ಆಲ್ಮೋಸ್ಟ್ ಏನಿದೆ. ಸೊ ಕರ್ನಾಟಕದ ತಲಾವಾರು ಆದಾಯ ಭಾರತದ ತಲಾವಾರು ಆದಾಯದ ಡಬಲ್ ನಷ್ಟು ಇದಿರೋದನ್ನು ನೋಡ್ತೀವಿ. ಸೊ ಆಲ್ಮೋಸ್ಟ್ ಡಬಲ್ ನಷ್ಟು ಇರೋದನ್ನು ನೋಡ್ತೀವಿ. ಸೊ ಅದನ್ನ ಅಬ್ಸರ್ವ್ ಮಾಡ್ಬೋದು. ಅದ್ರ ಜೊತೆಲಿ ಇನ್ಕ್ರೀಸಿಂಗ್ ಟ್ರೆಂಡ್ ಅನ್ನ ಅಬ್ಸರ್ವ್ ಮಾಡಿ ಈಗ ಸದ್ಯದಲ್ಲಿ ನಮ್ಗೆ ಇದೆ 2021 ಮಾತ್ರ ಇವು ತಲಾವಾರು ಆದಾಯಗಳು ಕಡಿಮೆ ಆಗಿರೋದನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಬೇರೆ ರಾಜ್ಯಗಳಿಗೆ ಕಂಪ್ಯಾರಿಸನ್ ಮಾಡಿದಾಗ, ಅಗೇನ್ ಬೇರೆ ರಾಜ್ಯಗಳು ಅಂತಂದಾಗ ಇಲ್ಲಿ ಎಲ್ಲಾ ರಾಜ್ಯಗಳನ್ನ ಕಂಪೇರ್ ಮಾಡಿಲ್ಲ, ಕೆಲವು ಈ ತರದ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳನ್ನ ಕಂಪೇರ್ ಮಾಡಿದರೆ ಅಂತ 16 ರಾಜ್ಯಗಳನ್ನ ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನ ಕಂಪೇರ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾವೇನ್ ನೋಡ್ತಾ ಇದ್ವಿ, ದೆಹಲಿ ಮೊದಲನೇ ಸ್ಥಾನದಲ್ಲಿ ನೋಡ್ತಿದ್ವಿ ತಲಾವಾರು ಆದಾಯದ ಒಳಗಡೆ. ಅಗೇನ್ ನೆನಪಿರ್ಲಿ, ಈಗ ಇದರ ಒಳಗಡೆ ನಾವು ಕೆಲವೊಂದು ರಾಜ್ಯಗಳನ್ನ ಬಿಟ್ಟಿದೀವಿ. ಆ ಕೆಲವೊಂದು ರಾಜ್ಯಗಳನ್ನ ತಗೊಂಡ್ರೆ ನಿಮ್ಗೆ ಮೊದಲನೇ ಒಂದು ಶ್ರೇಯಾಂಕದಲ್ಲಿ ಬೇರೆ ರಾಜ್ಯ ಕೂಡ ಕಾಣ್ಬೋದು. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ನಾರ್ಮಲ್ ಆಗಿ ನಮ್ಗೆ ಅತಿ ಹೆಚ್ಚು ತಲಾವಾರು ಆದಾಯವನ್ನ ಹೊಂದಿರುವಂತ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಹಾರಾಷ್ಟ್ರ ಬರುತ್ತೆ, ಹೌದಾ. ಆದ್ರೆ ಮಹಾರಾಷ್ಟ್ರವನ್ನ ಇಲ್ಲಿ ಕಂಪ್ಯಾರಿಸನ್ ಅಲ್ಲಿ ನಾವು ತಗೊಂಡಿಲ್ಲ. ಆ ಕಾರಣಕ್ಕಾಗಿ ದೆಹಲಿ ಮೊದಲನೇ ಸ್ಥಾನದಲ್ಲಿ ಕಾಣ್ತಾ ಇದೆ. ಇಲ್ಲಿ ದೆಹಲಿ ಮೊದಲನೇ ಸ್ಥಾನದಲ್ಲಿ ಕಾಣ್ತಾ ಇದೆ. ತೆಲಂಗಾಣ 2ನೇ ಸ್ಥಾನದಲ್ಲಿದೆ. ಸೊ ಇನ್ನು ಕರ್ನಾಟಕ 3ನೇ ಸ್ಥಾನದಲ್ಲಿ ಇರೋದನ್ನ ನೋಡ್ತೀರಾ. ಆದ್ರೆ ಇದರ ಮೇಲೆ ನಿಮ್ಗೆ ಈಗ ಶ್ರೇಯಾಂಕದ ಆಧಾರದ ಮೇಲೆ ಕ್ವಶನ್ ಕೇಳಲ್ಲ. ಕ್ವಶನ್ ಕೇಳಿದ್ರೆ ಏನ್ ಬರುತ್ತೆ, ಕಂಪ್ಯಾರಿಸನ್. ಫಾರ್ ಎಕ್ಸಾಂಪಲ್, ಕರ್ನಾಟಕಕ್ಕಿಂತ ಹೆಚ್ಚು ತಲಾವಾರು ಆದಾಯವನ್ನು ಹೊಂದಿರುವಂತಹ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು, ಕರ್ನಾಟಕಕ್ಕಿಂತ ಕಡಿಮೆ ಈ ಒಂದು ತಲಾದಾಯವನ್ನು ಹೊಂದಿರುವಂತಹ ಕೇಂದ್ರಗಳು ಅಥವಾ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನ ನೋಡ್ತೀವಿ. ಸೊ ಆ ಥರದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಅವುಗಳನ್ನ ನೀವು ನೆನ್ಪಿಟ್ಕೋಬೇಕು. ಕರ್ನಾಟಕಕ್ಕಿಂತ ಹೆಚ್ಚಿರೋದು ಈಗ ಸದ್ಯದಲ್ಲಿ ನಾವು ಇದರಲ್ಲಿ ನೋಡ್ತೀವಿ ಅಂತಂದ್ರೆ ಯಾವ್ಯಾವುದು, ತೆಲಂಗಾಣ ಮತ್ತು ದೆಹಲಿ. ಕರ್ನಾಟಕಕ್ಕಿಂತ ಕಡಿಮೆ ತಲಾವಾರು ಆದಾಯವನ್ನು ಹೊಂದಿರೋದು ಯಾವುದು, ಹರಿಯಾಣ, ತಮಿಳುನಾಡು, ಉತ್ತರಾಖಂಡ್, ಈ ತರದೆಲ್ಲ ನೋಡ್ತೀವಿ. ಅತಿ ಕಡಿಮೆ ಈ ತರ ತಲಾವಾರು ಆದಾಯವನ್ನು ಹೊಂದಿರೋದು ಯಾವುದು ಅಂತ ಕೇಳಿದಾಗ ಬಿಹಾರ್, ಉತ್ತರ ಪ್ರದೇಶ್ ನೀವು ನೋಡ್ಬೋದು 54,000, 63,000. ಇದನ್ನೆಲ್ಲ ನೀವು ಕಂಪ್ಯಾರಿಸನ್ ಮಾಡೋದಕ್ಕೋದ್ರೆ ಎಲ್ಲೋ ಒಂದ್ ಕಡೆಯಿಂದ ಕರ್ನಾಟಕದ ತಲಾವಾರು ಆದಾಯಗಳು ಇವುಗಳ 6-7 ಪಟ್ಟಿನಷ್ಟು ಇರೋದನ್ನು ನೋಡ್ತೀವಿ.
ಸೊ ಆ ಕಾರಣಕ್ಕೆ ಇದನ್ನ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಈ ತರದ ಏನಾದ್ರು ಪಾಯಿಂಟ್ಸ್ ಗಳನ್ನ ಕೊಟ್ಟರೆ ಅದನ್ನ ಕಂಪ್ಯಾರಿಸನ್ ಬೇಸ್ಡ್ ಕ್ವಶನ್ಸ್ ನ ಆಧಾರದ ಮೇಲೆ ಕೇಳಿದ್ರೆ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡೋದಕ್ಕೆ ಆಗ್ಬೇಕು. ಸೊ ಇದು ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಆದಂತ ಟೇಬಲ್ ನಲ್ಲಿ ಇದು ನೋಡಿ. ಹಾಗೆ ನೆನಪಿರ್ಲಿ, ಆ ಟೇಬಲ್ ನಲ್ಲಿ ಎಲ್ಲಾ ಮಾಹಿತಿ ಇಲ್ಲ. ಎಲ್ಲಾ ಮಾಹಿತಿ ಇದ್ದಿದ್ರೆ ನಾನೇ ಹೇಳ್ತಿದ್ದೆ ಶ್ರೇಯಾಂಕ ನೋಡಿ, ರ್ಯಾಂಕಿಂಗ್ ಅನ್ನ ನೋಡಿ ಅಂತ ಹೇಳ್ತಿದ್ದೆ. ಅದ್ರ ರ್ಯಾಂಕಿಂಗ್ ನೋಡೋ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು, ಕರ್ನಾಟಕಕ್ಕಿಂತ ಹೆಚ್ಚಿನ ತಲಾವಾರು ಆದಾಯ ಎಲ್ಲೆಲ್ಲಿದೆ, ಕರ್ನಾಟಕಕ್ಕಿಂತ ಕಡಿಮೆ ತಲಾವಾರು ಆದಾಯ ಎಲ್ಲೆಲ್ಲಿದೆ ಅಂತ ನೋಡಿ. ಇನ್ನು ಕರ್ನಾಟಕದ ಒಳಗಡೆ ನಾವೇನಾದ್ರೂ ಜಿಲ್ಲೆಗಳನ್ನ ನೋಡೋದಕ್ಕೆ ಹೋದ್ರೆ, ಜಿಲ್ಲೆಯ ಒಳಗಡೆ ನಾವೇನ್ ನೋಡ್ತೀವಿ, ಮೊದಲನೇದಾಗಿ GDDP ಅಂತ ನೋಡ್ತೀರಾ. GDDP ಅಂತಂದ್ರೆ ಏನು? GDDP ಅಂತಂದ್ರೆ ಹೇಗೆ ನಾವು ರಾಷ್ಟ್ರದ GDP ಅನ್ನು ನೋಡಿದ್ವು, ರಾಜ್ಯದ GSDP ಅನ್ನು ನೋಡಿದ್ವು, ಈಗ ಏನ್ ಮಾಡ್ತೀವಿ, ಪ್ರತಿ ಜಿಲ್ಲೆಗಳ ಜಿಲ್ಲೆಗಳ ಆಂತರಿಕ ಉತ್ಪನ್ನವನ್ನ ನೋಡ್ತಾ ಇದ್ವಿ. ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ, ಒಟ್ಟು ಜಿಲ್ಲಾ ಆಂತರಿಕ ಉತ್ಪನ್ನ ಅಂತ. ಸೊ ಕರ್ನಾಟಕದ ಒಳಗಡೆ ಅತಿ ಹೆಚ್ಚು ಆಂತರಿಕ ಉತ್ಪನ್ನವನ್ನ ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಅದು ಬೆಂಗಳೂರು ನಗರ. 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ, 3ನೇ ಸ್ಥಾನದಲ್ಲಿ ಬೆಳಗಾವಿ ಇದೆ. ಮೊದಲ 3 ಸ್ಥಾನದಲ್ಲಿ ಯಾರ್ಯಾರಿದ್ದಾರೆ? ಬೆಂಗಳೂರು ನಗರ, ದಕ್ಷಿಣ ಕನ್ನಡ ಮತ್ತೆ ಬೆಳಗಾವಿ. ಇನ್ನು ಕೊನೆಯ 3 ಸ್ಥಾನದಲ್ಲಿ ಯಾರಿರೋದು ನೋಡಿ, ಕೊಡಗು, ಯಾದಗಿರಿ ಮತ್ತೆ ಗದಗ. ಕೊನೆಯ 3 ಸ್ಥಾನ ಕೊಡಗು, ಯಾದಗಿರಿ ಮತ್ತೆ ಗದಗ. ಓಕೆ, ಸೊ ಇವು ನಮ್ಗೆ ಅತಿ ಹೆಚ್ಚಾಗಿ GDDP ಆಧಾರದ ಮೇಲೆ ನೀವೇನಾದ್ರೂ ಶ್ರೇಯಾಂಕವನ್ನ ಕರ್ನಾಟಕದ ಜಿಲ್ಲೆಗಳಿಗೆ ಕೊಟ್ಟಾಗ. ಸೊ ಅದರ ಜೊತೆಯಲ್ಲಿ ಮೊದಲನೇದು ಬೆಂಗಳೂರು ನಗರ ಏನಿಲ್ಲ, ಇದು ನಮ್ಗೇನಾಗುತ್ತೆ, ಸೇವಾ ವಲಯದಿಂದ ಕೂಡ ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತೆ. ಅದೇ ರೀತಿಯಲ್ಲಿ ಮತ್ತೆ ಏನ್ ಮಾಡುತ್ತೆ, ಸೊ ಕೈಗಾರಿಕೆಯಿಂದ ಕೂಡ ಅತಿ ಹೆಚ್ಚನ್ನ ಉತ್ಪಾದನೆ ಮಾಡುತ್ತೆ. ಸೊ ಆದ್ರೆ ನಮ್ಗೇನಾಗುತ್ತೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದಲ್ಲಿ ಅಷ್ಟೊಂದು ಆಕ್ಟಿವಿಟಿಗಳಿಲ್ಲ. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡೋದು ಯಾರು ಅಂತ ಕೇಳಿದಾಗ ಬೆಳಗಾವಿ. ಕೃಷಿ ವಲಯದಿಂದ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡೋದು ಬೆಳಗಾವಿ. ಸೊ ಇದು ನಮಗೆ GDDP ಯ ಕಂಪ್ಯಾರಿಸನ್ ನೋಡಿದಾಗ, ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಮತ್ತೊಂದು ಯಾವ್ದನ್ನು ನೋಡ್ತಿದ್ವಿ ಅಂತ ಕೇಳಿದಾಗ ಜಿಲ್ಲೆಗಳ ಆಧಾರದ ಮೇಲೆ ತಲಾವಾರು ಆದಾಯವನ್ನ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಜಿಲ್ಲೆಗಳ ತಲಾವಾರು ಆದಾಯವನ್ನು ನೋಡಿದಾಗಲೂ ಕೂಡ ನಿಮ್ಗೆ ಏನಿದೆ, ಬೆಂಗಳೂರು ನಗರ ಮೊದಲನೇ ಸ್ಥಾನದಲ್ಲಿದೆ, 7 ಲಕ್ಷಕ್ಕಿಂತ ಹೆಚ್ಚು ಸೊ ತಲಾವಾರು ಆದಾಯವನ್ನು ಹೊಂದಿರೋದು ನೋಡ್ತೀರಾ. 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಮತ್ತೆ 3ನೇ ಸ್ಥಾನದಲ್ಲಿ ಬೆಳಗಾವಿ ಇದೆ. ಬೆಳಗಾವಿ ನೆಕ್ಸ್ಟ್ ಚಿಕ್ಕಮಗಳೂರು ಇದೆ. ಅದರ ನಂತರದಲ್ಲಿ ನಮ್ಗೆ ಏನಿದೆ, ಕರ್ನಾಟಕ ಅಂದ್ರೆ ಕೊಡ್ತಾರೆ. ಆದ್ರೆ ಇದು ಕರ್ನಾಟಕ ಅಂತಂದ್ರೆ ಏನು, ಕರ್ನಾಟಕದ ಸರಾಸರಿಯನ್ನ ಹೇಳ್ತಾ ಇದ್ದೀರಾ. ಈ 4 ಜಿಲ್ಲೆಗಳು ಕರ್ನಾಟಕದ ಸರಾಸರಿಗಿಂತ ಹೆಚ್ಚಿನ ತಲಾವಾರು ಆದಾಯವನ್ನ ಹೊಂದಿದೆ. ಉಳಿದ ಜಿಲ್ಲೆಗಳು ಕರ್ನಾಟಕದ ಸರಾಸರಿಗಿಂತ ಕಡಿಮೆ ಹೊಂದಿರೋದನ್ನ ನೋಡ್ತಾರೆ. ಸೊ ಅದ್ರ ಜೊತೆಲಿ ಕೊನೆಯ ಸ್ಥಾನದಲ್ಲಿ ಯಾರ್ಯಾರು ನೋಡ್ತೀರಾ ನೀವು ಮತ್ತೆ ಅಂತ ಕೇಳಿದಾಗ ಇಲ್ಲಿ ಕಲಬುರ್ಗಿ. ಓಕೆ, ಸೊ ಯಾವ್ದಿದೆ, ಕಲಬುರ್ಗಿಯನ್ನು ನೋಡ್ತೀರಾ. ಅದೇ ರೀತಿಯಲ್ಲಿ ಸೊ ಮತ್ತೆ ಅದನ್ನು ನೋಡ್ಬೋದು ನೀವು, ಬೆಳಗಾವಿಯನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಬೀದರ್, ಕಲಬುರ್ಗಿ, ಬೆಳಗಾವಿ ಮತ್ತೆ ಬೀದರ್, ಇದು ಕೊನೆಯ 3 ಸ್ಥಾನದಲ್ಲಿ ಇರುವಂತ ಜಿಲ್ಲೆಗಳು. ಸೊ ಏನ್ ಮತ್ತೊಂದ್ಸಲ ಅಬ್ಸರ್ವ್ ಮಾಡಿ, ಇಲ್ಲಿ ಬೆಂಗಳೂರು ನಗರ, ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ. ಸೊ ಈಗೇನ್ ಬೆಂಗಳೂರು ನಗರದ ಡಾಟಾವನ್ನ ನೀವು ನೋಡ್ತೀರಾ ಅಂದ್ರೆ ಎಷ್ಟಿದೆ, 7,60,000 ಇದೆ, ಹೌದಲ್ವಾ. ಸೊ ಅದೇ ದಕ್ಷಿಣ ಕನ್ನಡದಲ್ಲಿ ನೋಡ್ತೀರಾ ಅಂದ್ರೆ 4,92,000. ಉಡುಪಿಯನ್ನ ನೀವು ನೋಡ್ತೀರಾ ಅಂದ್ರೆ 4,14,000 ಇರೋದನ್ನ ನೋಡ್ತೀರಾ. ಸೊ ಈ ತರ ಡಾಟಾಗಳನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಡಾಟಾಗಳನ್ನ ಅಬ್ಸರ್ವ್ ಮಾಡೋದು ಅಂತ ಈ ತರ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ನಮ್ಗೇನಿದೆ, 4 ಕಂದಾಯ ವಿಭಾಗಗಳು ಇದಾವೆ, ಹೌದಲ್ಲ. 4 ಕಂದಾಯ ವಿಭಾಗಗಳು ಅಂತಂದಾಗ ಏನ್ ಮಾಡ್ತೀವಿ, ಕರ್ನಾಟಕದ ಒಳಗಡೆ 4 ಕಂದಾಯ ವಿಭಾಗಗಳು ಅಂತಂದಾಗ ಮಂಗಳೂರು ಕಂದಾಯ ವಿಭಾಗ, ಅದೇ ರೀತಿಯಲ್ಲಿ ಬೆಳಗಾವಿ ಕಂದಾಯ ವಿಭಾಗ, ಮೈಸೂರು ಮತ್ತೆ ಬೆಂಗಳೂರು, ಈ 4 ಕಂದಾಯ ವಿಭಾಗಗಳಾಗಿ ಹಂಚ್ತೀವಿ. ಇದನ್ನ ನಾವು ನೋಡಿದ್ರೆ ಅತಿ ಹೆಚ್ಚು ತಲಾವಾರು ಆದಾಯ ಅಥವಾ ಒಟ್ಟು ಆದಾಯವನ್ನ ಹೊಂದಿರುವುದು ಯಾವುದು ಅಂತ ಕೇಳಿದಾಗ ಅದು ಬೆಂಗಳೂರು ವಿಭಾಗ ಅತಿ ಹೆಚ್ಚು ಈ ತರದನ್ನ ಹೊಂದಿದೆ. 2ನೇ ಸ್ಥಾನದಲ್ಲಿ ನಾವೇನ್ ನೋಡ್ತೀವಿ, ಮೈಸೂರು ವಿಭಾಗವನ್ನು ನೋಡ್ತೀವಿ. 3ನೇ ಸ್ಥಾನದಲ್ಲಿ ಬೆಳಗಾವಿ ವಿಭಾಗ ಮತ್ತೆ 4ನೇ ಸ್ಥಾನದಲ್ಲಿ ಕಲಬುರಗಿ ವಿಭಾಗ ಕಾಣುತ್ತೆ. ಈ 4 ವಿಭಾಗಗಳು. ಸೊ ಅದಲ್ಲದೆ ನೀವೇನಾದ್ರೂ ತಲಾವಾರು ಆದಾಯವನ್ನ ನೋಡೋದಕ್ಕೆ ಹೋದ್ರೆ ಅಲ್ಲಿಯೂ ಕೂಡ ನಿಮ್ಗೆ ಏನ್ ಕಾಣುತ್ತೆ, ಬೆಂಗಳೂರು ವಿಭಾಗ ಅತಿ ಹೆಚ್ಚು ತಲಾವಾರು ಆದಾಯವನ್ನ ಹೊಂದಿರೋದನ್ನ ನೋಡ್ತೀರಾ. ಮೈಸೂರು ವಿಭಾಗ 2ನೇ ಸ್ಥಾನದಲ್ಲಿ, ಬೆಳಗಾವಿ ವಿಭಾಗ 3ನೇ ಸ್ಥಾನದಲ್ಲಿ ಮತ್ತೆ ಕಲಬುರಗಿ ವಿಭಾಗ ಇದನ್ನ 4ನೇ ಸ್ಥಾನದಲ್ಲಿ ಕಾಣುತ್ತೆ. ಕಲಬುರಗಿ ವಿಭಾಗ ಇವನ್ ನಿಮ್ಗೆ ಏನಾಗುತ್ತೆ, ಒಟ್ಟು ಆಂತರಿಕ ಉತ್ಪನ್ನದ ಒಳಗಡೆನೂ ಕೂಡ ಅದೇ ರೀತಿಯಲ್ಲಿ ತಲಾವಾರು ಆದಾಯದಲ್ಲಿ ಕೂಡ ಸ್ವಲ್ಪ ಹಿಂದಕ್ಕೆ ಉಳಿದಿರೋದನ್ನ ನೋಡ್ತೀವಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಕ್ಕೆ ಬರೋಣ ಅಂತ ಕೇಳಿದಾಗ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಬರುವಂತದ್ದು ಅದು ಹಣದುಬ್ಬರಕ್ಕೆ ಸಂಬಂಧಪಟ್ಟಾಗಿದೆ. ಹಣದುಬ್ಬರಕ್ಕೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ಗೆ ಬರ್ತೀವಿ. ಸೊ ಈ ಕಾನ್ಸೆಪ್ಟ್ ಅನ್ನು ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವೇನಾದ್ರೂ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರೆದಾಗ, ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರೆದಾಗ ಇದನ್ನ ಯಾವ ತರ ತಗೋತೀವಿ, ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತಂದಾಗ
ವಸ್ತುಗಳ ದರದಲ್ಲಿ ಹೆಚ್ಚಳವಾದ್ರೆ ಅದನ್ನ ನಾವೇನ್ ಕರಿತೀವಿ, ಅದನ್ನ ಹಣದುಬ್ಬರ ಅಂತ ಕರಿತೀವಿ. ವಸ್ತುಗಳ ದರದಲ್ಲಿ ಹೆಚ್ಚಳ ಆಗ್ಬೇಕು, ಅಥವಾ ಇನ್ ಅದರ್ ವರ್ಡ್ಸ್ ಬೇರೆ ರೀತಿಯಲ್ಲಿ ನಾವು ಇದನ್ನ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ, ಹಣದ ಮೌಲ್ಯದಲ್ಲಿ ಇಳಿಕೆ ಆಗ್ಬೇಕು ಅಂತ ಕರಿತೀವಿ. ಅಂದ್ರೆ ಇವತ್ತು ನಾನೇನಾದ್ರೂ 40 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನ ತೆಗೆದುಕೊಳ್ತೀನಿ 1 kg ಅಂತಂದ್ರೆ, ನಾಳೆ ಅದಕ್ಕೆ ನಾನು 80 ರೂಪಾಯಿ ಕೊಡಬೇಕು ಅಂತಂದ್ರೆ ಆ ವಸ್ತುವಿನ ದರ ಹೆಚ್ಚಳ ಆಗಿದೆ. ಆದ್ರೆ ಅದೇ ಸಂದರ್ಭದಲ್ಲಿ ನಮ್ಗೆ ಏನಾಗಿದೆ, ಹಣ ಅಂದ್ರೆ ರೂಪಾಯಿಯ ಮೌಲ್ಯ ಇತ್ತಲ್ಲ, ಆ ರೂಪಾಯಿಯ ಮೌಲ್ಯ ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಆ ತರ ಆದ್ರೆ ಅದನ್ನೇ ನಾವು ಏನ್ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಒಂದು ಕಡೆ ನಿಮ್ಗೆ ಏನಾಗಿರ್ಬೋದು, ವಸ್ತುವಿನ ದರ ಹೆಚ್ಚಳ ಆಗಿರ್ಬೋದು, ಇನ್ನೊಂದು ಕಡೆ ಮತ್ತೇನಾಗಿರ್ಬೋದು, ಸೊ ಆ ಒಂದು ಪರ್ಟಿಕ್ಯುಲರ್ ಆದಂತಹ ಹಣದ ಮೌಲ್ಯ ಕಡಿಮೆ ಆಗಿದೆ. ಸೊ ಅದನ್ನ ಹಣದುಬ್ಬರ ಅಂತ ಕರಿತೀವಿ. ಸೊ ಈ ಹಣದುಬ್ಬರವನ್ನ ನಾವೇನಾದ್ರೂ ಅಳತೆ ಮಾಡ್ತೀವಿ ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಅಳತೆ ಮಾಡ್ಬೋದು. ಓಕೆ, ಹೆಚ್ಚಾಗಿ ನಾವು ಇದನ್ನ ಅಳತೆ ಮಾಡೋದಕ್ಕೆ ಬಳಸೋದೇನು, ಅದು ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಪ್ರೈಸ್ ಇಂಡೆಕ್ಸ್, ಓಕೆ, ಅಥವಾ ದರ ಸೂಚ್ಯಂಕ ಅಂತ ಕರಿತೀವಿ. ಸೊ ಈ ದರ ಸೂಚ್ಯಂಕಗಳನ್ನ ಬಳಸ್ತೀವಿ, ಅಂದ್ರೆ ದರದಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಆದ್ರೆ ಈ ದರ ಸೂಚ್ಯಂಕವನ್ನ ಹೇಳಿದಾಗಿಂತೆ ಬೇರೆ ಬೇರೆ ವ್ಯಕ್ತಿಗಳ ಹತ್ರ ಅಥವಾ ಬೇರೆ ಬೇರೆ ಪ್ರೊಡಕ್ಷನ್ ನ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯ ದರ ಇದೆ. ಹಾಗಾದ್ರೆ ಯಾವ ದರವನ್ನ ಆಧಾರವಾಗಿ ಇಟ್ಕೊಂಡು ನಾವು ಈ ದರ ಸೂಚ್ಯಂಕವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ, ಅದರ ಆಧಾರದ ಮೇಲೆ ಏನ್ ಮಾಡ್ತೀವಿ, ಅದಕ್ಕೆ ಅದರ ಹೆಸರನ್ನ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಗ್ರಾಹಕರ ಹತ್ರದಲ್ಲಿ ಎಷ್ಟು ಬದಲಾವಣೆ ಆಗ್ತಿದೆ, ಗ್ರಾಹಕರ ಹತ್ರದಲ್ಲಿರುವಂತಹ ದರದಲ್ಲಿ ಎಷ್ಟು ಬದಲಾವಣೆ ಆಗ್ತಿದೆ ಅಂತೇಳಿ ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಅದನ್ನ ಗ್ರಾಹಕ ದರ ಸೂಚ್ಯಂಕ, ಅಥವಾ ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವಿ, CPI. CPI ಅಂದ್ರೆ ಏನು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ, ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಏನ್ ಕರಿತೀವಿ, ಇದನ್ನ ಸಗಟು ದರ ಸೂಚ್ಯಂಕ ಅಂತ ಕರಿತೀವಿ. ಅಂದ್ರೆ ಸಗಟು ವ್ಯಾಪಾರದಾರಿಗಳ ಹತ್ರ ಯಾವ್ದಾದ್ರು ಒಂದು ವಸ್ತು ಇದೆ, ಆ ವಸ್ತುವಿನ ದರ ಎಷ್ಟಿದೆ, ಅದರಲ್ಲಿ ಏನು ಬದಲಾವಣೆ ಆಗಿದೆ, ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ಏನ್ ಕರಿತೀವಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಸೊ ಇನ್ನೊಂದನ್ನ ಏನ್ ತಗೋತೀವಿ ಅಂತ ಕೇಳಿದಾಗ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ತಗೋತೀವಿ, ಅಥವಾ ಉತ್ಪಾದಕ ದರ ಸೂಚ್ಯಂಕ. ಫಾರ್ ಎಕ್ಸಾಂಪಲ್, ನಾನೇನಾದ್ರೂ ಒಂದು ವಸ್ತುವಿನ ಉತ್ಪಾದಕನಾಗಿದ್ರೆ ನನಗೆ ಆ ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ ಅದನ್ನ ಆಧಾರವಾಗಿ ಇಟ್ಕೊಂಡ್ರೆ ಅದನ್ನ ಏನ್ ಕರಿತೀವಿ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಈಗ ಅಬ್ಸರ್ವ್ ಮಾಡಿ ಇದನ್ನ ಕ್ಲಿಯರ್ ಆಗಿ. ಈಗ ಸದ್ಯದಲ್ಲಿ ನಮ್ಮಲ್ಲಿ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ಆದ್ರೆ ಕೆಲವೊಂದು ಸಮಿತಿಗಳು ಈ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಂಡು ನಮ್ಮಲ್ಲಿ ಏನ್ ಮಾಡಿದೆ, ಅದಕ್ಕೆ ರೆಕಮೆಂಡೇಶನ್ ಅನ್ನ ಮಾಡಿದೆ. ಸೊ ಆ ತರದ ಸಮಿತಿಗಳು ಯಾವ್ಯಾವ್ದು ಅಂತ ಕೇಳಿದಾಗ, ಒಂದು ಸಮಿತಿ ಇದನ್ನ ಮೊದಲನೇದಾಗಿ ಬಳಸಿ ಅಂತ ಹೇಳಿದಂತ ಸಮಿತಿ ಯಾವ್ದು ಅಂತ ಕೇಳಿದಾಗ ಅಭಿಜಿತ್ ಸೇನ್ ಕಮಿಟಿ ಅಂತ ಕರಿತೀವಿ. ಅಭಿಜಿತ್ ಸೇನ್ ಕಮಿಟಿ. ಸೊ ಇದು ಏನ್ ಮಾಡಿದೆ, ರೆಕಮೆಂಡ್ ಮಾಡಿದೆ, ಶಿಫಾರಸು ಮಾಡಿದೆ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅನ್ನ ಭಾರತದಲ್ಲಿ ಬಳಸಬೇಕು ಅಂತ ಹೇಳಿ. ಇನ್ನೊಂದು ಕಮಿಟಿ ಯಾವ್ದಪ್ಪ ಅಂತ ಕೇಳಿದಾಗ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಮೆಥಡಾಲಜಿ ಏನು, ಮಾಪನ ಮಾಡೋದಕ್ಕೆ ಅದರ ವಿಧಾನ ಏನು ಅಂತ ಹೇಳಿದಂತ ಸಮಿತಿ ಯಾವ್ದು ಅಂತ ಕೇಳಿದಾಗ BN ಗೋಲ್ದಾರ್ ಕಮಿಟಿ ಅಂತ ಕರಿತೀವಿ, BN ಗೋಲ್ದಾರ್ ಸಮಿತಿ. ಇನ್ನು ಎರಡನೇದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಅಗೇನ್ ನೆನಪಿರ್ಲಿ, ಇದನ್ನ ನಾವು ಇನ್ನು ತನಕ ಬಿಡ್ತಾ ಇಲ್ಲ, ಆದ್ರೆ ಬಿಡಬಹುದು, ಮುಂದಿನ ದಿನಗಳಲ್ಲಿ ಬಿಡಬಹುದು. ಯಾಕಂದ್ರೆ BN ಗೋಲ್ದಾರ್ ಕಮಿಟಿ ಆಲ್ರೆಡಿ ಏನ್ ಮೆಥಡಾಲಜಿಯನ್ನ ರೆಡಿ ಮಾಡಿದ್ಯೋ ಅದೆಲ್ಲ ಮೆಥಡಾಲಜಿಯನ್ನ ಏನ್ ಮಾಡಿದೆ, ನೀತಿ ಆಯೋಗಕ್ಕೆ ಸಬ್ಮಿಟ್ ಮಾಡಿದೆ. ನೀತಿ ಆಯೋಗ ಅದನ್ನ ಫೈನಲ್ ಕಾಲ್ ಅನ್ನ ಮಾಡೋದು ಬಾಕಿ ಇದೆ ಅಷ್ಟೇ. ಇನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಗಟು ದರ ಸೂಚ್ಯಂಕ ಅಂತಂದಾಗ ಇದರಲ್ಲಿ ಏನಾಗುತ್ತೆ, ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದಾಗ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ. ಸೊ DPIIT ಯಾವ ಮಿನಿಸ್ಟ್ರಿ ಅಡಿಯಲ್ಲಿದೆ ಅಂತ ಕೇಳಿದಾಗ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ವಾಣಿಜ್ಯ ಮತ್ತು ಕೈಗಾರಿಕೆಗಳ ಸಚಿವಾಲಯದ ಅಡಿಯಲ್ಲಿ ಇದೆ. ಅಲ್ಲಿಯ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಇದನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತೀವಿ. ಸೊ ಅದರ ಜೊತೆಯಲ್ಲಿ ಇಲ್ಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ ಒಂದು ಪ್ರಮುಖವಾದಂತ ಲಿಮಿಟೇಷನ್ ಇದೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಗಟು ದರ ಸೂಚ್ಯಂಕಗಳನ್ನ ಬಳಸೋದಕ್ಕೆ ಒಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಏನು ಅಂತಂದಾಗ ಇದರ ಒಳಗಡೆ ಸೇವಾ ವಲಯವನ್ನ ಪರಿಗಣನೆ ಮಾಡಲ್ಲ. ಸೇವಾ ವಲಯ ಏನಿದೆಯಲ್ಲ ಇದನ್ನ ಪರಿಗಣನೆ ಮಾಡಲ್ಲ, ಅದು ಪ್ರಾಬ್ಲಮ್. ಈಗ ಅಬ್ಸರ್ವ್ ಮಾಡಿ, ಸೇವಾ ವಲಯದಿಂದ ಅತಿ ಹೆಚ್ಚು ನಮ್ಗೆ GDPಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಈಗ ಅದನ್ನ ಬಿಟ್ಕೊಂಡು ನಾವೇನಾದ್ರೂ ಸೇವಾ ವಲಯದಲ್ಲಿ ಎಷ್ಟು ಆಕ್ಟಿವಿಟಿ ಆಗ್ತಿದ್ಯೋ ಅದನ್ನೆಲ್ಲ ಬಿಟ್ಕೊಂಡು ಉಳಿದಂತ ವಲಯ ಅಂದ್ರೆ ಸರಕುಗಳನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಂಡು ಅವುಗಳಲ್ಲಿ ಏನು ಬೆಲೆ ಆಗಿದೆಯೋ ಅದನ್ನೇ ಹಣದುಬ್ಬರ ಅಂತಂದ್ರೆ ಅದು ತಪ್ಪಾಗತ್ತೆ ಅಂತ ಹೇಳ್ತೀವಿ, ಅದಲ್ವಾ? ಸೊ ಆ ಕಾರಣಕ್ಕಾಗಿ ಸೇವಾ ವಲಯ ಇಲ್ಲದೆ ಇರೋದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನ ಬಹಳ ದೊಡ್ಡದಾದಂತ ಒಂದು ಡ್ರಾಬ್ಯಾಕ್ ಅಥವಾ ಅದರ ಲಿಮಿಟೇಷನ್, ಮಿತಿ. ಅದೇ ಕಾರಣಕ್ಕಾಗಿ ನಾವೀಗ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ಗೆ ಹೋಗ್ತಾ ಇರೋದು. ಸೊ ಅದು ಫೈನಲೈಸ್ ಆಗಿ ಏನಾದ್ರೂ ನ್ಯೂಸ್ ಅಲ್ಲಿ ಬರುತ್ತಂದ್ರೆ ಮತ್ತೆ ನೀವು ಇದು ಎರಡು ಕಮಿಟಿಗಳ ಹೆಸರನ್ನು ಕೂಡ ನೆನಪಿಟ್ಕೋಬೇಕು. ಓಕೆ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಎರಡು ಕೂಡ ಇದೆ, ಸೇವೆಗಳನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತೆ, ಅದೇ ರೀತಿಯಲ್ಲಿ ಏನ್ ಮಾಡಲಾಗುತ್ತೆ, ಸರಕುಗಳನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಗ್ರಾಹಕ ದರ ಸೂಚ್ಯಂಕ ಅಂತಂದಾಗ ಇಲ್ಲಿ ನಮ್ಗೆ ಏನಿದೆ, ಬಹಳಷ್ಟು ಬೇರೆ ಬೇರೆ ಟೈಪ್ಸ್ ಇದೆ.
ನ್ಯೂ ಸೀರೀಸ್ ಅಂತ ಹೇಳಿ ನಾವು ಏನ್ ಮಾಡಿದ್ವಿ, ಹೊಸ ಒಂದು ಸೀರೀಸ್ ಅನ್ನ 2011ರಿಂದ ತಂದಿದ್ವಿ. ಅದರಲ್ಲಿ ನಮ್ಗೆ ಏನಿದೆ, ಒಂದು CPI ರೂರಲ್ ಅಂತ ಕರಿತೀವಿ, ಗ್ರಾಮೀಣ CPI, ಇನ್ನೊಂದು CPI ಅರ್ಬನ್ ನಗರ CPI ಅಂತ ಕರಿತೀರಾ, ಇನ್ನೊಂದನ್ನ CPI ಕಂಬೈನ್ಡ್ ಅಂತ ಕರಿತಾರೆ. ಸೊ ಸಂಯೋಜಿತ ಸೂಚ್ಯಂಕ, ಸಂಯೋಜಿತ ಗ್ರಾಹಕ ದರ ಸೂಚ್ಯಂಕ ಅಂತ ಕರಿತೀವಿ. ಸೊ ಇನ್ನು ಹಳೆಯದು ಅಂತಂದಾಗ ಇಲ್ಲೇನಿದೆ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ ಲೇಬರರ್ಸ್ ಅಂತ ಹೇಳಿತ್ತು, ಕೃಷಿ ಕಾರ್ಮಿಕರು. ಅದೇ ರೀತಿಯಲ್ಲಿ ಇಂಡಸ್ಟ್ರಿಯಲ್ ವರ್ಕರ್ಸ್, ಔದ್ಯಮಿಕ ಕಾರ್ಮಿಕರು ಅಂತ ಹೇಳಿತ್ತು, ಅಥವಾ ರೂರಲ್ ಲೇಬರರ್ಸ್ ಅಥವಾ ಗ್ರಾಮೀಣ ಕಾರ್ಮಿಕರು ಅಂತ ಹೇಳಿತ್ತು, ಅಥವಾ ಸೊ ಇವನ್ ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯೀಸ್ ಅಂದ್ರೆ ನಗರ ಪ್ರದೇಶದಲ್ಲಿ ಕೆಲಸ ಮಾಡುತ್ತ ಅಥವಾ ನಗರ ಪ್ರದೇಶದ ಕಾರ್ಮಿಕರು ಅಂತ ಹೇಳ್ಕೊಂಡು, ಸೊ ಇವೆಲ್ಲ ಬೇರೆ ಬೇರೆ ಗ್ರಾಹಕ ದರ ಸೂಚ್ಯಂಕವನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದರಲ್ಲಿ ಒಂದರ ಮೇಲೆ ಬಹಳ ಜಾಸ್ತಿ ಕ್ವಶನ್ ಬರುತ್ತೆ, ಅದು ಯಾವ್ದು ಅಂತ ಕೇಳಿದಾಗ ಇದ್ರ ಮೇಲೆ ಬರುತ್ತೆ. ಸೊ ಇಂಡಸ್ಟ್ರಿಯಲ್ ವರ್ಕರ್ಸ್, ಇದನ್ನ ಯಾಕೆ ಜಾಸ್ತಿಯಾಗಿ ಕ್ವಶನ್ ಕೇಳ್ತಾರೆ, ಇಂಡಸ್ಟ್ರಿಯಲ್ ವರ್ಕರ್ಸ್ CPI ಇಂಡಸ್ಟ್ರಿಯಲ್ ವರ್ಕರ್ಸ್ ಮೇಲೆ ಅಂತ ಕೇಳಿದಾಗ, ಸೊ ಇದನ್ನು ನಾವೇನ್ ಮಾಡ್ತೀವಿ, ಈಗ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯಿಗಳಿದ್ರೆ ಅವ್ರಿಗೆ DA ಅಂತೇಳಿ ಕೊಡ್ತಾರೆ ಅಂತ ಹೇಳ್ತಾರೆ. TA DA ಅಂತ ಜಾಸ್ತಿಯಾಗಿ ಹೇಳ್ತಾರಲ್ಲ, DA ಅಂದ್ರೆ ಏನು, ಡಿಯರ್ನೆಸ್ ಅಲೋವೆನ್ಸ್ ಅಥವಾ ತುಟ್ಟಿ ಭತ್ಯೆ ಅಂತ ಕರಿತೀವಿ. ಆ ತುಟ್ಟಿ ಭತ್ಯೆಯನ್ನ ಏನ್ ಮಾಡ್ತಾರೆ, CPI ಇಂಡಸ್ಟ್ರಿಯಲ್ ವರ್ಕರ್ಸ್ ನ ಬೇಸಿಸ್ ನ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಥವಾ ಈ ಮೂರನ್ನ ಲೇಬರ್ಸ್ ಅಂತ ಹೇಳಿ ಬರ್ತಾ ಇದೆಯಲ್ಲ, ಇದು ಅಗ್ರಿಕಲ್ಚರ್ ಲೇಬರ್ಸ್, ಇಂಡಸ್ಟ್ರಿಯಲ್ ವರ್ಕರ್ಸ್ ಮತ್ತೆ ರೂರಲ್ ಲೇಬರ್ಸ್ ನ ಬಿಡುಗಡೆ ಮಾಡೋದು ಯಾರು, ಲೇಬರ್ ಬ್ಯೂರೋ ಶಿಮ್ಲಾ ಅಂತ ಕರಿತಾರೆ. ಇನ್ನುಳಿದ ಹಾಗೆ ಹೊಸ ಸೀರೀಸ್ ನ 3 ಪ್ಲಸ್ ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯೀಸ್, ಇದನ್ನ ಬಿಡುಗಡೆ ಮಾಡೋರು ಯಾರು ಅಂತ ಕೇಳಿದಾಗ NSO ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅದನ್ನ ಬಿಡುಗಡೆ ಮಾಡುತ್ತೆ. ಓಕೆ, ಸೊ ಇದು ನೆನಪಿರ್ಲಿ. ಇದು ಇನ್ಫ್ಲೇಷನ್ ನ ಹೇಗೆ ಅಳತೆ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಕೆಲವೊಂದು ಮಾಹಿತಿಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವೇನ್ ನೋಡ್ತೀರಾ, ಸಗಟು ಬೆಲೆ ಸೂಚ್ಯಂಕಗಳನ್ನು ನೋಡೋದಕ್ಕೆ ಹೋದ್ರೆ ಇದರಲ್ಲಿ ನಿಮ್ಗೆ ಏನಿದೆ, 3 ಬೇರೆ ಬೇರೆ ವಸ್ತುಗಳನ್ನ ಅಥವಾ ಕ್ಯಾಟಗರಿಯನ್ನ ಮಾಡ್ತಾರೆ. ಒಂದು ಪ್ರಾಥಮಿಕ ಪದಾರ್ಥಗಳು, ಇನ್ನೊಂದನ್ನ ಇಂಧನ ಮತ್ತು ಶಕ್ತಿ ಅಂತ ಕರಿತಿದ್ರೆ, ಅದೇ ರೀತಿಯಲ್ಲಿ ಉತ್ಪಾದಿತ ವಸ್ತುಗಳು ಅಂತ ಕರಿತಾರೆ. ಇಲ್ಲಿ ಉತ್ಪಾದಿತ ವಸ್ತುಗಳಿಗೆ ಅತಿ ಹೆಚ್ಚು ಅಥವಾ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಏನಿರುತ್ತಲ್ಲ ಅದಕ್ಕೆ ಅತಿ ಹೆಚ್ಚು ವೇಟೇಜ್ ಅನ್ನ ಕೊಟ್ಟಿದ್ದಾರೆ. 64% ಅಷ್ಟು ವೇಟೇಜ್ ಅನ್ನ ಕೊಡಲಾಗಿದೆ. ಪ್ರಾಥಮಿಕ ಪದಾರ್ಥಗಳು ಅಥವಾ ಪ್ರೈಮರಿ ಆರ್ಟಿಕಲ್ಸ್ಗೆ 2ನೇ ಸ್ಥಾನ 22% ಕೊಡ್ತಾರೆ. ಇನ್ನು ಇಂಧನ ಮತ್ತು ಶಕ್ತಿ ಅಂತಂದಾಗ ಅದಕ್ಕೆ 13% ಅಷ್ಟು ಕೊಡೋದನ್ನು ನೋಡ್ತೀವಿ. ಇನ್ನು ಇದರಲ್ಲಿ ಯಾವ ರೀತಿಯ ಬದಲಾವಣೆ ಆಗಿದೆ ಅಥವಾ ಆಧಾರಿತ ವರ್ಷ ಅಥವಾ ಬೇಸ್ ಇಯರ್ ಅನ್ನ ನೀವು ನೋಡೋಕೆ ಹೋದ್ರೆ ಏನು 2011-12ನೇ ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ನೀವೇನಾದ್ರೂ ಇದರ ಮಾಹಿತಿಯನ್ನು ನೋಡೋದಕ್ಕೆ ಹೋದ್ರೆ ಇಲ್ಲಿ ಏನಿದೆ, ಫ್ಲಕ್ಚುಯೇಷನ್ಸ್ ಇದೆ ಅನ್ನೋದು ನೆನಪಿದೆ. ಸೊ ನಿಮ್ಗೆ ಏನಾಗಿದೆ, ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚಾಗಿದೆ, ಕೆಲವೊಂದು ಸಂದರ್ಭದಲ್ಲಿ ಕಡಿಮೆ ಆಗಿದೆ, ಈ ತರದೆಲ್ಲ ಆಗಿದೆಯಲ್ಲ, ಅದನ್ನ ಫ್ಲಕ್ಚುಯೇಷನ್ಸ್ ಇದೆ, ಸ್ಥಿರತೆ ಇಲ್ಲ, ಅದನ್ನ ನೆನಪಲ್ಲಿ. ಸೊ ನೆಕ್ಸ್ಟ್ ಮತ್ತೆ ಯಾವ್ದಕ್ಕೆ ಸಂಬಂಧಪಟ್ಟಾಗಿ ನೋಡ್ತೀವಿ ಅಂತ ಕೇಳಿದಾಗ, ಕೃಷಿ ಉತ್ಪನ್ನಗಳ ಸಗಟು ಬೆಲೆ ಸೂಚ್ಯಂಕ. ಸಗಟು ಬೆಲೆ ಸೂಚ್ಯಂಕದಲ್ಲಿ ಒಂದು ಎಲ್ಲಾ ವಸ್ತುಗಳಿಗೆ ನೋಡಿದ್ವಿ, ಇನ್ನೊಂದು ಏನ್ ನೋಡ್ತೀವಿ, ಬರೀ ಕೃಷಿ ಉತ್ಪನ್ನಗಳಿಗೆ ನೋಡ್ತೇವೆ. ಸೊ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಾಗಿ ನೀವೇನಾದ್ರು ನೋಡ್ತೀರಂದ್ರೆ 2023 ಸಂದರ್ಭದಲ್ಲಿ ಇದೆ. ಸೊ ಕೃಷಿ ಉತ್ಪನ್ನಗಳ ಬೆಲೆಯಲ್ಲಿ ಹೆಚ್ಚಳ ಆಗಿರೋದನ್ನ ನೋಡ್ತೀರಾ, ಬೆಲೆಯಲ್ಲಿ ಹೆಚ್ಚಳ ಆಗಿರೋದನ್ನ ನೋಡ್ತೀರಾ. ಇನ್ನು ಗ್ರಾಹಕ ದರ ಸೂಚ್ಯಂಕ, ಅದರಲ್ಲಿ ಕೂಡ ಏನ್ ಮಾಡ್ತೀರಾ, ಔದ್ಯಮಿಕ ಕಾರ್ಮಿಕರ ಗ್ರಾಹಕ ದರ ಸೂಚ್ಯಂಕವನ್ನು ನೋಡ್ತೀರಾ. ಇದನ್ನ ಅಖಿಲ ಭಾರತದಲ್ಲಿ ನೀವು ನೋಡೋದಕ್ಕೆ ಏನ್ ಮಾಡ್ತೀರಾ, 2015-16 ನಾವು ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡಿದ್ರೆ, ಕರ್ನಾಟಕದಲ್ಲಿ 2018 ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಕರ್ನಾಟಕದಲ್ಲಿ 2018 ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದನ್ನು ಕೂಡ ನೀವು ಇಲ್ಲಿ ನೋಡಿ. ಸೊ ಬೇಸ್ ಇಯರ್ ಏನು ಅನ್ನೋದಷ್ಟೇ ಇಂಪಾರ್ಟೆಂಟ್, ಆ ನಂಬರ್ಸ್ ಎಲ್ಲ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಕು. ಇನ್ನು ಔದ್ಯಮಿಕ ಕಾರ್ಮಿಕ ಗ್ರಾಹಕರ ಬೆಲೆ ಸೂಚ್ಯಂಕ, ಇದು ಕೂಡ ನೀವೇ ನೋಡ್ತೀರಾ. ಸೊ ಇದನ್ನ ನೀವು ನೋಡ್ತೀರಾ ಅಂತಂದ್ರೆ ಈ ಒಂದು ಗ್ರಾಹಕ ಬೆಲೆ ಕೂಡ ಜಾಸ್ತಿ ಆಗ್ತಿರೋದನ್ನ ನೋಡ್ತೀರಾ, ಗ್ರಾಹಕ ಬೆಲೆ ಸೂಚ್ಯಂಕ ಹೆಚ್ಚಾಗ್ತಿರೋದನ್ನ ಟ್ರೆಂಡ್ ಅನ್ನ ನೋಡ್ತೀರಾ. ಸೊ ಅದೇ ರೀತಿಯಲ್ಲಿ ಮತ್ತೆ ನೋಡ್ಬೋದು, ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ, ಇದು ಕೂಡ ಹೆಚ್ಚಳ ಆಗ್ತಿರುವಂತಹ ಒಂದು ಟ್ರೆಂಡ್ ಅನ್ನ ತೋರಿಸ್ತಾ ಇದೆ. ಸೊ ಇವಿಷ್ಟು ನಮ್ಗೆ ದರ ಸೂಚ್ಯಂಕಗಳಿಗೆ ಸಂಬಂಧಪಟ್ಟ ಹಾಗೆ. ಅಗೇನ್ ನೀವೇನ ನೋಡ್ತೀರಾ, ದರ ಸೂಚ್ಯಂಕಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಾಗಿ ಇನ್ಕ್ರೀಸಿಂಗ್ ಟ್ರೆಂಡ್ ಅನ್ನು ನೋಡ್ತೀರಾ, ಪ್ಲಸ್ ಫ್ಲಕ್ಚುಯೇಷನ್ಸ್ ಅನ್ನ ನೋಡ್ತೀರಾ. ಅಂದ್ರೆ ನೀವು ಡೈರೆಕ್ಟ್ ಆಗಿ ಇದು ಕಡಿಮೆನೇ ಆಗ್ತಾ ಹೋಗಿದೆ ಅಂತ ಕೂಡ ಹೇಳೋದಕ್ಕಾಗಲ್ಲ, ಹೆಚ್ಚೆ ಆಗ್ತಾನೆ ಹೋಗಿದೆ ಅಂತ ಕೂಡ ಹೇಳೋದಕ್ಕಾಗಲ್ಲ. ಅದ್ರ ನಿಮ್ಗೆ ಎಂತ ಫ್ಲಕ್ಚುಯೇಷನ್ಸ್ ಇದೆ ಅನ್ನೋದು ನೆನಪು. ಸೊ ಇನ್ನು ಓವರ್ ಆಲ್ ಆಗಿ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ, ಚಾಪ್ಟರ್ ನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆಯೋ ಅದನ್ನೆಲ್ಲ ನೋಡ್ತೀವಿ. ಸೊ ಇದ್ರ ಸಂಬಂಧಪಟ್ಟ ಹಾಗೆ ನಾನು ಆಲ್ರೆಡಿ ಹೇಳಿದ್ದೆ, ನೀವೇನಾದ್ರೂ ಮೇನ್ಸ್ಗೆ ಪ್ರಿಪರೇಷನ್ ಮಾಡ್ತಿದ್ರೆ ಅಂದ್ರೆ PTK ಮತ್ತೆ ಮುಂದಿನ ಹಾದಿಯನ್ನ ಓದ್ಲೇಬೇಕು. ಹೇಗೆ ಒಂದು ಪರ್ಟಿಕ್ಯುಲರ್ ಆದಂತ ಆನ್ಸರ್ಗೆ ಉಪಸಂಹಾರವನ್ನ ಬರೀಬೇಕು, ಸೊ ಹೇಗೆ ಒಂದು ಆನ್ಸರ್ಗೆ ನೀವೇನ್ ಮಾಡ್ಬೇಕಾಗತ್ತೆ, ಈ ತರ ಇಂಟ್ರೊಡಕ್ಷನ್ ಬರೀಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ಬೇಕು ಅಂತ. ಸೊ ಇಲ್ಲಿ ಕೂಡ ಅದೇ ತರ ಹೇಳ್ತಿದ್ರೆ, ನಾವೇನ್ ಮಾಡ್ತಿದ್ವಿ, ಒಂದಿಷ್ಟು ಟಾರ್ಗೆಟ್ ಅನ್ನ ಹೊಂದಿದೀವಿ. ಫಾರ್ ಎಕ್ಸಾಂಪಲ್ ಕರ್ನಾಟಕದ GSDP 1 ಟ್ರಿಲಿಯನ್ ವಿಷನ್ ಅಥವಾ 1 ಟ್ರಿಲಿಯನ್ ಅನ್ನ ಅಚೀವ್ ಮಾಡುವಂತ ಒಂದು ಪರ್ಟಿಕ್ಯುಲರ್ ಆದಂತ ಸೊ ಒಂದು ವಿಷನ್ ಅನ್ನ ಹೊಂದಿದೀವಿ ಅಂತ ಹೇಳ್ತೀವಿ. ಅದರ ಜೊತೆಲಿ ಪ್ರತಿಯೊಂದು ಜಿಲ್ಲೆಗಳನ್ನು ಕೂಡ ಸೊ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಡೆವಲಪ್ಮೆಂಟ್ ಮಾಡೋದಕ್ಕೆ
ಡಿಸ್ಟ್ರಿಕ್ಟ್ ಆಸ್ ಎ ಫಲ್ಕ್ರಮ್ ಆಫ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ತಂದಿವಿ ಅಂತ ಹೇಳ್ತಾರೆ. ಅದಲ್ಲದೆ ಕೈಗಾರಿಕಾ ನೀತಿ ಅಂತದ್ದು ಅಥವಾ ಬೇರೆ ಬೇರೆ ರೀತಿಯಾದಂಥ ಈ ಥರದ ನೀತಿಗಳನ್ನ ತಂದಿರೋದ್ರಿಂದಾಗಿ ಅದರಿಂದ ಕೂಡ ನಮ್ಗೇನಾಗಿದೆ, ಹೆಚ್ಚಾಗಿ ನಾವು ಉತ್ಪಾದನೆಯನ್ನ ಮಾಡೋದಕ್ಕೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದರ ಜೊತೆಲಿ ಮತ್ತೆ ಅದು ಹೊಸ IT ನೀತಿ ಆಗಿರ್ಬೋದು, ಅದಲ್ಲ ಮಾಹಿತಿ ತಂತ್ರಜ್ಞಾನ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಲ್ಲಿ ಹೊಸ ಪ್ರವಾಸೋದ್ಯಮ ನೀತಿಯನ್ನ ತಂದಿರೋದಾಗಿರ್ಬೋದು. ಈ ಥರದೆಲ್ಲ ನೀತಿಗಳನ್ನ ತಂದಿರೋದ್ರಿಂದಾಗಿ ಕರ್ನಾಟಕದಲ್ಲಿ ಹೆಚ್ಚಿನ ಈ ಥರದ ಆಕ್ಟಿವಿಟಿಗಳು, ಆರ್ಥಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳ್ತಾರೆ. ಅದಲ್ಲದೆ ಕಡಿಮೆ ಬಳಕೆಯಾದಂತ ಮತ್ತೆ ಬಳಕೆಯಾಗದಂತ ಸರ್ಕಾರಿ ಭೂಮಿ ಮತ್ತೆ ಕಟ್ಟಡಗಳನ್ನ ಕೂಡ PPP ಅಂದ್ರೇನು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ಗಳ ಮೂಲಕ ಅತ್ಯುತ್ತಮವಾಗಿ ಬಳಕೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅಂತ ಹೇಳ್ತಾರೆ. ಇದೆಲ್ಲ ಮುಂದಿನ ಹಾದಿಯಲ್ಲಿ ಇವರು ಹೇಳ್ತಾರೆ. ಇವಿಷ್ಟು ನಮ್ಗೆ 1ನೇ ಚಾಪ್ಟರ್, ಕರ್ನಾಟಕ ಎಕನಾಮಿಕ್ ಸರ್ವೆಯ 1ನೇ ಚಾಪ್ಟರ್ ನಲ್ಲಿ ಏನೇನಿದೆ ಅನ್ನೋ ಬಗ್ಗೆ ಮಾಹಿತಿ. ಓಕೆನಾ? ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಈ ಒಂದು ವಿಡಿಯೋ ಸೀರೀಸ್ ಅನ್ನ ನೋಡ್ತಾ ಅದರ ಜೊತೆಲಿ ನೀವೇನ್ ಮಾಡ್ಬೇಕು, ಒರಿಜಿನಲ್ ಎಕನಾಮಿಕ್ ಸರ್ವೆನ ಓದ್ತಾ ಹೋಗ್ಬೇಕು. ಓಕೆನಾ? ನಿಮ್ಗೆ ಏನಾದ್ರೂ ಡೌಟ್ಸ್ಗಳು ಬಂದ್ರೆ ದಯವಿಟ್ಟು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಥವಾ ಟೆಲಿಗ್ರಾಮ್ ಡಿಸ್ಕಷನ್ ಗ್ರೂಪ್ ಇದೆ, ಅಲ್ಲಿ ನೀವು ಅದನ್ನ ಡಿಸ್ಕಷನ್ ಅನ್ನ ಮಾಡ್ಬೋದು. ಅದಲ್ಲದೆ ನಿಮ್ದು ಏನಾದ್ರೂ ಮತ್ತು ಎಕನಾಮಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ರು ಕೂಡ ಅಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಡಿಸ್ಕಷನ್ಗೆ ಮುಕ್ತವಾದಂತಹ ಅವಕಾಶ ಇದೆ. ಅದ್ರ ಜೊತೆಲಿ ಡೈಲಿ ನಾವೇನ್ ಮಾಡ್ತಾ ಇದೀವಿ, ಒಂದೊಂದು ಮೇನ್ಸ್ ಕ್ವಶನ್ ಅನ್ನು ಕೂಡ ಕೊಡ್ತಾ ಇದೀವಿ, ದಟ್ ನೀವು ಅದನ್ನ ಟ್ರೈ ಮಾಡ್ಬೋದು ಅಂತ. ಅದಕ್ಕೆ ನೀವೇನಾದ್ರೂ ಉತ್ತರವನ್ನ ಮಾಡಿಕೊಟ್ರೆ ನಾನು ಅದನ್ನ ಕರೆಕ್ಷನ್ ಕೂಡ ಮಾಡ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಓಕೆನಾ? ಧನ್ಯವಾದಗಳು. ಈ ಒಂದು ವಿಡಿಯೋ ಸೀರೀಸ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ನಿಮ್ಮ ಕಾಮೆಂಟ್ಸ್ಗಳನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಸರ್ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಆ್ಯಂಡ್ ಸಿ ಯು.